ಇಷ್ಟು ಸಣ್ಣ ವಯಸ್ಸಲ್ಲಿ ಯಾಕೆ ಅಧ್ಯಾತ್ಮ ಕಡೆ ಒಲವು ತೋರಿಸಿದ್ರಿ? ನಂದು ಲೈಫಲ್ಲಿ ಯಾವ ರೀತಿ ಬಂತು ಅಂತ ಅಂದ್ರೆ, ನಾನು ಬಂದಿದ್ದಲ್ಲ, ನಾನು ಆಯ್ಕೆ ಮಾಡ್ಕೊಂಡಿದ್ದಲ್ಲ. ಇದು ಬಾಲ ಸನ್ಯಾಸತ್ವ ಬಗ್ಗೆ ಪೀಠಗಳು, ಮಠಗಳು, ಇಷ್ಟೊಂದು ಮಠಗಳಿದಾವೆ. ಬಾಲ ಸನ್ಯಾಸತ್ವ ಎಲ್ಲ ತಗೋತಾರೆ ಸರ್. ಬಾಲ ಸನ್ಯಾಸತ್ವ ಅಂತ ಅನ್ನೋದು ಇವಾಗ ಯಾವ ರೀತಿ ಆಗಿದೆ ಅಂತಂದ್ರೆ, ಅಂದ್ರೆ ನಮ್ಮ ಆಲೋಚನೆಗಳ ಪ್ರಕಾರ, ಬೇರೆಯವ್ರಿಗೆ ಗೊತ್ತಿಲ್ಲ, ಬಟ್ ನಾವು ನೋಡಿರೋಂಥ ಪ್ರಕಾರ, ಯಾಕಂದ್ರೆ ನಾವು ಕೂಡ ಮಠಕ್ಕೆಲ್ಲ ಹೋಗಿದ್ದೀವಿ, ವಿಸಿಟ್ ಮಾಡಿದೀವಿ. ಇವಾಗ ನಿಮಗೇನೋ ಗೊತ್ತಿದೆಯಲ್ವ, ಎಂತೆಂಥ ಮಠಾಧೀಶರೆಲ್ಲ ಎಂತೆಂಥ ಕೇಸಲ್ಲೆಲ್ಲ ಒಳಗಡೆ ಹೋಗ್ತಿದಾರಲ್ವಾ. ಈಗ ದೇವರ ಹೆಸರಲ್ಲಿ ಉಪವಾಸ ಮಾಡ್ತಾರಲ್ಲ, ವಾರ ನಾನ್ ವೆಜ್ ಬಿಡೋದು, ಆ ದೇವ್ರಿಗೊಂದು ವಾರ, ಈ ದೇವ್ರಿಗೊಂದು ವಾರ, ಇದ್ರ ಬಗ್ಗೆ ಏನ್ ಹೇಳುತ್ತೆ? ಸೊ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನೋಡಿ, ನಿಮಗೆ ಉಪವಾಸ ಎಲ್ಲ ಬರುತ್ತಲ್ಲ, ವ್ರತ ಉಪವಾಸ ಅದೆಲ್ಲ ಬರ್ತಾ ಇರತಕ್ಕಂಥದ್ದು ಸುಮ್ಮನೆ ನಮಗೆ ಇವಾಗ ಡಂಬಾಚಾರಗಳಿಂದ ಇವಾಗ ನಾವು ಮುಳುಗಿದೀವಿ, ತುಂಬ ದೂರ ಹೋಗ್ಬಿಟ್ಟಿದೀವಿ. ನಾವು ಎಷ್ಟೇ ಹೇಳ್ಕೊಂಬಂದು ಇಲ್ಲ ಅದು ಮಾಡ್ಬಿಡಿ ಅಂತಂದ್ರೂ ನಮ್ಮ ತಾಯಿನೂ ಕೂಡ ಕೇಳಲ್ಲ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುವಿಚಾರ. ಇವತ್ತು ಮತ್ತೊಂದು ಸ್ಪೆಷಲ್ ಎಪಿಸೋಡ್, ಸ್ಪೆಷಲ್ ಪಾಡ್ಕಾಸ್ಟ್ ಅನ್ಬೋದು ಇದನ್ನು. ಇವತ್ತಿನ ಎಪಿಸೋಡಲ್ಲಿ ಒಂದು ಸ್ವಲ್ಪ ಅಧ್ಯಾತ್ಮದ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ಸ್ಪೆಷಲ್ ಗೆಸ್ಟ್ ಆಗಿ ಕಿರಣ್ ಎಚ್.ಎನ್ ಅಂತ ನಮ್ಮ ಹಾಸನದವರು, ತುಂಬ ಸಣ್ಣ ವಯಸ್ಸಲ್ಲಿ ಅಧ್ಯಾತ್ಮ ಬಗ್ಗೆ ತಿಳ್ಕೊಂಡು ಅಧ್ಯಾತ್ಮ ಬಗ್ಗೆ ನಮ್ಮಂಥ ಒಂದು ಯುವ ಜನತೆಗೆ ಬೇಕಾಗಿರುವಂಥ ಮಾಹಿತಿ ಕೊಡ್ತಾ ಇದ್ದಾರೆ. ಸೊ ವೆಲ್ಕಮ್ ಕಿರಣ್ ಅವರೇ, ಹೇಗಿದ್ದೀರಾ? ನಾವು ಯಾವಾಗಲೂ ಚೆನ್ನಾಗಿ ಇರ್ತೀವಿ. ಇಷ್ಟು ಸಣ್ಣ ವಯಸ್ಸಲ್ಲಿ ಯಾಕೆ ಅಧ್ಯಾತ್ಮ ಕಡೆ ಒಲವು ತೋರಿಸಿದ್ದೀರಾ? ಅಂದರೆ ಸರ್, ಅದು ಸಣ್ಣ ವಯಸ್ಸು ಅಂತ ಅಲ್ಲ, ನನಗೆ ಗೊತ್ತೇ ಇಲ್ಲ ನಾನು ಆಧ್ಯಾತ್ಮಕ್ಕೆ ಬರಬೇಕು ಬೇಡವಾ ಅನ್ನೋದು. ನನಗೆ ಅಧ್ಯಾತ್ಮ ಅನ್ನೋದೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅದ್ರ ಪದನೇ ನನಗೆ ಗೊತ್ತಿಲ್ಲ. ಹೊಸ್ದು ನನಗೂ ಕೂಡ. ನೀವು ಈಗ 27 ವರ್ಷ ಅಂತ ಹೇಳ್ತಿದ್ರಲ್ಲ, ನನಗೆ ಕೂಡ ಆಶ್ಚರ್ಯ ಆಗುತ್ತೆ. ಹೌದಾ, ಇಷ್ಟು ವಯಸ್ಸಿಗೆ ಇಷ್ಟೊಂದು ಬೇಕಿತ್ತ ಅಂತ ಒಂದೊಂದ್ಸಲಿ ಅನಿಸುತ್ತಲ್ಲ. ನಾರ್ಮಲ್ ಆಗಿ ಜನಗಳಿಗೆ ಅನಿಸುತ್ತಲ್ವ, ಇಷ್ಟು ವಯಸ್ಸಲ್ಲಿ ಎಲ್ಲರೂ ಹೇಳಿದ್ದಾರೆ ತುಂಬ ಜನ. ಬಟ್ ನೀವು ಯಾವುದೇ ಆಧ್ಯಾತ್ಮದ ವ್ಯಕ್ತಿಗಳು ಕೇಳಿ, ಸರಿನಾ, ಅವರು ಇನ್ನೂ ಅಂತಾರೋ ಹೊರತು ಬಂದಾದಮೇಲೆ ಸಾಕಂತ ಯಾರೂ ಹೇಳಿಲ್ಲ. ಅದೊಂದು ಖುಷಿ ಇದೆ. ಸೊ ನಂದು ಲೈಫಲ್ಲಿ ಯಾವ ರೀತಿ ಬಂತು ಅಂತಂದರೆ, ಅದೊಂಥರ ನಾನು ಬಂದಿದ್ದಲ್ಲ, ನಾನು ಆಯ್ಕೆ ಮಾಡ್ಕೊಂಡಿದ್ದಲ್ಲ. ಇದು ಮೇಯ್ನು ನಮ್ಮ ಆತ್ಮ ಏನಿದೆಯಲ್ವಾ, ಅದು ಗೊತ್ತಿರುತ್ತೆ ನಾವೇನು ಮಾಡಬೇಕು ಮುಂದೆ ಅಂತ. ಮೊದಲೇ ಫಿಕ್ಸ್ ಆಗಿರುತ್ತೆ. ಮೊದಲೇ ಎಲ್ಲ ಕಂಡೀಷನಾಗಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾವು ಕಾನ್ಷಿಯಸ್ ಮೈಂಡಲ್ಲಿ ಆಲೋಚನೆ ಮಾಡ್ತಾ ನಮಗೆ ಅದು ಬೇಕು, ಇದು ಬೇಕು, ಆ ಬಿಸ್ನೆಸ್ ಮಾಡಬೇಕು, ಈ ಬಿಸ್ನೆಸ್ ಮಾಡಬೇಕು ಅಂತೆಲ್ಲ ನಾವು ಮಧ್ಯದಲ್ಲಿ ಆಲೋಚನೆ ಮಾಡ್ತಾ ಅದಕ್ಕೆ ನಾವು ಹೋಗಿರ್ತೀವಿ. ನಮಗೆ ಗೊತ್ತಿರಲ್ಲ. ಕೊನೆಯದಾಗಿ ಅದು ಏನು ಆತ್ಮದೇನು ಉದ್ದೇಶ ಇದೆ ಅದು ತೀರ್ದಲೇ ನಮ್ಮ ದೇಹನ ಬಿಟ್ಟು ಆತ್ಮ ಹೋಗಲ್ಲ. ಸೊ ಕೊನೆಯದಾಗಿ ಅದೇ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡುತ್ತೆ ಎಲ್ಲದನ್ನು ಕೂಡ. ನಿಮ್ಮ ತುಂಬ ಚೆನ್ನಾಗಿರೋಂಥ ಫ್ಯಾಮಿಲೀಸ್ಗಳ ಮಧ್ಯೆ ಕಾರಣ ಬೇರೆ ಬೇರೆದಾಗಿರ್ಬೋದು, ಬಟ್ ಅದೇ ಎಲ್ಲದನ್ನು ಕ್ರಿಯೇಟ್ ಮಾಡುತ್ತೆ ದೂರ ಆಗೋ ರೀತಿ. ಆಮೇಲೆ ತುಂಬ ಚೆನ್ನಾಗಿರೋಂಥ ಬಿಸ್ನೆಸ್ ನಡೀತಾ ಇರುತ್ತೆ, ಅದೇ ಕ್ರಿಯೇಟ್ ಮಾಡುತ್ತೆ ತುಂಬ ಹಾಳಾಗಿರೋ ರೀತಿ. ಒಟ್ಟಲ್ಲಿ ಅದ್ರ ಮೂಲಕ ಅದು ಬರಲೇಬೇಕು ಅಲ್ವಾ. ಬೇಸಿಕಲಿ ನಿಮ್ಗೆ ಗೊತ್ತಿಲ್ಲದೇನೆ ನನಗೆ ಅದು ಗೊತ್ತಿಲ್ಲ. ಸೊ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ನಮ್ಮದೂ ಕೂಡ. ಅದಾದಮೇಲೆ ಮತ್ತೆ ನಮ್ಮ ಹಾಸನಲ್ಲಿ ಬಗೆ ರೀತಿಯ ಎಲ್ಲ ದೇವಸ್ಥಾನಗಳಿಗೂ ಭೇಟಿ ನೀಡಿದ ನಂತರ ಒಂದು ಬೇಕಂತ ಅನಿಸ್ತು ನನಗೆ, ಸತ್ಯ ಎಲ್ಲಿ, ಏನಿದೆ ಸತ್ಯ ಅಂತ. ಆ ಸತ್ಯದ ಹುಡುಕಾಟದಲ್ಲಿ ಸ್ವಲ್ಪ ಸತ್ಯ ಅರ್ಥ ಆಯಿತು. ಹಂಗಾಗಿ ಸೊ ಬಂದ್ಬಿಟ್ಟೆ ಅಷ್ಟೇ. ನನ್ನ ಮೈಂಡಲ್ಲಿ ಕೆಲವೊಂದು ಪ್ರಶ್ನೆಗಳಿದ್ದಾವೆ ಅಧ್ಯಾತ್ಮ ಬಗ್ಗೆ. ಒಂದು ಸ್ವಲ್ಪ ಶಾರ್ಟಾಗಿ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಇವು ಎಲ್ಲ ಕ್ವಶನ್ಗಳು ನಮ್ಮ ಏಜ್ ಗ್ರೂಪಿಗೆ ರಿಲೇಟ್ ಆಗುವಂಥದ್ದು. ಓಕೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಒಂದು ಬ್ರಹ್ಮಾಂಡದ ಪರಿಕಲ್ಪನೆ ಬಗ್ಗೆ. ನಮಗೇನಿದೆ ಒಂದು ಮೈಂಡಲ್ಲಿ ಅಂದರೆ, ಯಾರೊಬ್ರು ದೇವರಿದಾರ ಮೇಲ್ಗಡೆ, ಅವರೇ ಎಲ್ಲ ಸೃಷ್ಟಿ ಮಾಡಿದ್ದು. ನಿಜವಾಗ್ಲೂ ಬ್ರಹ್ಮಾಂಡದ ಸೃಷ್ಟಿ ಬಗ್ಗೆ ನಮ್ಮ ಭಗವದ್ಗೀತೆಗಳು ಮತ್ತು ಉಪನಿಷತ್ತುಗಳು, ವೇದಗಳು ಇವೆಲ್ಲ ಏನು ಹೇಳ್ತವೆ? ಇದೆಲ್ಲ ನಡೀತಾ ಇರೋದು ನಿಜನ, ನಾವು ತಿಳ್ಕೊಂಡ್ರೆ ನಿಜನಾ, ಅಥವಾ ಅದರಲ್ಲಿ ಏನಾದ್ರು ಬೇರೆ ಇದೆಯಾ? ಮತ್ತು ಇಷ್ಟೊಂದು ಪುರಾಣಗಳು, ಗ್ರಂಥಗಳು ಎಲ್ಲ ಒಂದೇನಾ, ಅಥವಾ ಎಲ್ಲ ಬೇರೆ ಬೇರೆ ಥರನೇ ಹೇಳ್ತಾವ? ನೋಡಿ, ಇದು ಸ್ವಲ್ಪ ಲಾಂಗ್ ಪ್ರಶ್ನೆ, ಆದ್ರೂ ಕೂಡ ಪ್ರಯತ್ನ ಮಾಡ್ತೀನಿ. ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ, ಬಟ್ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ. ಹೇಳಿದ್ನಲ್ವ, ನಾನು ಕೂಡ ಇದೇ ಥರನೇ ಫ್ಯಾಮಿಲಿ ಸಮಸ್ಯೆಗಳಿಂದ, ಆಮೇಲೆ ಬಿಸ್ನೆಸ್ ಸಮಸ್ಯೆಗಳಿಂದ ನಾನು ಕೂಡ ಇದಕ್ಕೆ ಹಲವಾರು ದೇವಸ್ಥಾನಗಳೇ ಸುತ್ತ ಶುರು ಮಾಡಿದ್ದೆ. ಯಾಕೆಂದ್ರೆ ನಿಮಗೆ ಗೊತ್ತಿರೋ ವಿಚಾರನೇ, ಯಾರಾದರೂ ಸ್ವಲ್ಪ ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು, ಫ್ಯಾಮಿಲಿಯಲ್ಲಿ ಏನೋ ಸಮಸ್ಯೆ ಆಯಿತು ಅಂತಂದರೆ ಯಾರಾದರೂ ಮಾಡಿಸಿದ್ದಾರೆ, ಅಥವಾ ಯಾರಾದರೂ ಏನೋ ದೃಷ್ಟಿಯಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ವಾ. ಸೊ ನಾನು ಎಲ್ಲರೂ ನಮ್ಮ ತಾಯಿಯಿಂದ ಹಿಡಿದು, ನಮ್ಮ ಸಂಬಂಧಿಕರಿಂದ ಹಿಡಿದು, ನಮ್ಮ ಹತ್ರದವರಿಂದ ಹಿಡಿದು ಎಲ್ಲರೂ ಕೂಡ ಹೇಳೋಕ್ಕೆ ಶುರು ಮಾಡಿದ್ದು ಒಂದೇ, ಏನೋ ನಿನ್ನ ಹೋಟ್ಲಿಗೆ ತುಂಬ ಕಣ್ಣು ಬಿದ್ದುಬಿಟ್ಟಿದೆ, ನೀನು ಹೋಗಬೇಕು, ಎಲ್ಲ ದೇವಸ್ಥಾನಗಳಿಗೆ ಹೋಗಿ. ನಾನು ಅಟ್ಲೀಸ್ಟ್ ನಾನು ದೇವ್ರ ಪೂಜೆನೇ ಮಾಡ್ತಿರ್ಲಿಲ್ಲ ಫಸ್ಟು. ಅಷ್ಟು ನಾಸ್ತಿಕ ಅಲ್ಲ, ಬಟ್ ನಂಬಿಕೆ ಇತ್ತು, ದೇವರು ಅಂತ ನಂಬಿಕೆ ಇತ್ತು. ನಮ್ಮ ತಾಯಿಯವರು ಮತ್ತು ನಮ್ಮ ಅತ್ತೆಯವರು ಯಾವಾಗಲೂ ಹೇಳ್ತಿರೋರು, ದೇವ್ರ ಪೂಜೆ ಮಾಡಲ್ಲ, ಒಂದು ದೇವಸ್ಥಾನಕ್ಕೆ ಹೋಗಲ್ಲ, ನಮ್ಮನ್ನು ಕೂಡ ದೇವಸ್ಥಾನಕ್ಕೆ ಕರ್ಕೊಂಡೋಗಲ್ಲ ಅಂತ ಅಲ್ವಾ. ನಮಗೆ ಇಷ್ಟ ಇದ್ದರೆ ಹೋಗ್ಬೋದು ದೇವಸ್ಥಾನಕ್ಕೆ, ಇಲ್ಲ ಅಂತಂದರೆ ಎಲ್ಲಿಂದ ಹೋಗ್ತೀರಲ್ವಾ. ಸೊ ಇದರಿಂದ ಸ್ಟಾರ್ಟ್ ಆಯಿತು ನಂದು ಕೂಡ ಜರ್ನಿ. ಎಲ್ಲ ದೇವಸ್ಥಾನಗಳು ಸುತ್ತದೆ, ಎಲ್ಲ ದೇವಸ್ಥಾನಗಳು ಸುತ್ತದೆ, ಯಾವುದೂ ರಿಸಲ್ಟ್ ಇಲ್ಲ.
ರಿಸಲ್ಟ್ ಬೇಕಲ್ಲ, ನಮಗೆ ಏನಕ್ಕೆ ಹೋಗಿದ್ದೀವಿ ಅದು ರಿಸಲ್ಟ್ ಬೇಕೇ ಬೇಕು. ಪರಿಹಾರ ಸಿಗ್ತಾ ಇಲ್ಲ. ಪರಿಹಾರ ಸಿಗಬೇಕು. ಏನೇ ಹೋದ್ರೂ ಕೂಡ ಪರಿಹಾರ ಮೇಯ್ನು. ನಾನು ಹೋಗಿರೋ ದುಡ್ಡಿಗೆ, ತಾಯಿ ಒಂದು ಪ್ರೀತಿಗಲ್ಲ, ನಾನು ಹೋಗಿರೋ ದುಡ್ಡಿಗೆ ಅಷ್ಟೇ. ಡಂಬಾಚಾರಗಳನ್ನ ನೋಡ್ಕೊಬಂದ್ವಿ ಎಲ್ಲ ಕಡೆನೂ ಕೂಡ. ಸೊ ಅದಾದಮೇಲೆ ರಿಯಾಲಿಟಿ ಏನಿದೆ, ನಮ್ಮ ಗ್ರಂಥಗಳೇನು ಹೇಳುತ್ತೆ, ರಿಯಾಲಿಟಿ ಏನಿದೆ, ಸತ್ಯ ಏನಿದೆ ಅಂತ ಹುಡ್ಕಕ್ಕೆ ಶುರು ಮಾಡಿದೆ. ಸೊ ಹುಡ್ಕಕ್ಕೆ ಶುರು ಮಾಡಿದ್ದು ನಾನು ಏನು ಫೀಲ್ ಮಾಡ್ಕೊಂಡು ಹೋಗ್ತಿದ್ದೆ ದೇವಸ್ಥಾನಗಳಿಗೆ ಆಗಿರ್ಬೋದು, ಎಲ್ಲ ಕಡೆನೂ ನಾನೇನು ಫೀಲ್ ಮಾಡ್ಕೊಂಡು ಹೋಗಿದ್ದೆ, ನಮ್ಮ ಗ್ರಂಥಗಳು ಹೇಳೋದು ಬೇರೆ. ಬಟ್ ನಾವು ಆಲೋಚನೆ ಮಾಡ್ಕೊಂಡು ನಮ್ಮ ಪ್ರೋಗ್ರಾಮಿಂಗ್ ಏನು ಚಿಕ್ಕ ವಯಸ್ಸಿಂದ ಪ್ರೋಗ್ರಾಮಿಂಗ್ ಆಗಿದೆಯಲ್ಲ, ದೇವರು ಅನ್ನೋದೊಂದು ಕಾನ್ಸೆಪ್ಟ್ ಇದೆಯಲ್ಲ, ಆ ಪ್ರೋಗ್ರಾಮಿಂಗ್ ಆಗಿರೋದು ನಮ್ಮಲ್ಲಿ ಬೇರೆ, ಬಟ್ ನಿಜವಾಗಿಯೂ ಗ್ರಂಥಗಳಲ್ಲಿರೋದು ಬೇರೆ. ಸೊ ಏನು ಅಂತ ಅಂದರೆ, ನಮ್ಮ ಪ್ರಸ್ಥಾನತ್ರಯಗಳು ಬರುತ್ತೆ. ಪ್ರಸ್ಥಾನತ್ರಯಗಳು ಅಂತ ಅಂದರೆ ಬ್ರಹ್ಮಸೂತ್ರಗಳು, ವೇದಗಳು, ಉಪನಿಷತ್ತು, ಭಗವದ್ಗೀತೆ. ಸೊ ಇಷ್ಟು ನಮ್ಮ ಪ್ರಸ್ಥಾನತ್ರಯಗಳು ಬರುತ್ತೆ. ಅದರಲ್ಲೂ ಕೂಡ ವೇದಾಂತ ಅಂತ ಬರುತ್ತೆ, ವೇದದ ಅಂತ್ಯದಲ್ಲಿ ಬರುವಂಥದ್ದೇ ವೇದಾಂತ. ಸೊ ಅದರಲ್ಲಿ ಬರೋಂಥ ಉಪನಿಷತ್ತುಗಳು ಏನು ಹೇಳುತ್ತೆ ಅಂತ ನಾನು ಸುಮ್ಮನೆ ಯಾಕೆ ಅಂತ ನನಗೊಂದು ಇಂಟ್ರೆಸ್ಟ್ ಬಂದ್ಬಿಡ್ತು. ಆಲ್ರೆಡಿ ನನಗೆ ಗೊತ್ತಿಲ್ಲದ ಇಂಟ್ರೆಸ್ಟ್ ಬಂದ್ಬಿಡ್ತದ್ದು. ಸುಮ್ಮನೆ ಓದೋಕ್ಕೆ ಶುರು ಮಾಡಿದೆ. ಫಸ್ಟ್ ಮೊದಲು ಏನು ಅರ್ಥ ಆಗ್ತಿರ್ಲಿಲ್ಲ. ಯಾವ ಭಾಷೆಯಲ್ಲಿ ಇರುತ್ತೆ ಅದು? ಮಾಮೂಲಿ ಸಂಸ್ಕೃತದಲ್ಲಿರುತ್ತೆ, ಬಟ್ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರೋದ್ರಿಂದ ನಮಗೆ ಓದೋಕ್ಕೆಲ್ಲ ಬರುತ್ತೆ. ಬಟ್ ನೋಡಿ, ಇದು ಎಷ್ಟು ಇನ್ನೂ ಒಂದು ಹೇಳ್ಬಿಡ್ತೀನಿ, ಎಷ್ಟು ನನಗೇನೆ ಆಶ್ಚರ್ಯ ಅಂತಂದರೆ, ನಾನು ಯಾವತ್ತೂ ಕೂಡ ಶ್ಲೋಕಗಳನ್ನ, ಸೂಕ್ತಗಳನ್ನ ಅಭ್ಯಾಸ ಮಾಡಿದವನಲ್ಲ, ಚಿಕ್ಕ ವಯಸ್ಸಿಂದಲೂ ಕೂಡ. ನನಗೆ ಯಾವುದೋ ಕನೆಕ್ಟಿವಿಟಿ ಇದೆ ಅನಿಸುತ್ತೆ, ಮೇ ಬಿ ಇರಬಹುದೇನೋ, ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ನಾನು ಕನ್ನಡ ತುಂಬ ಚೆನ್ನಾಗಿ ಓದ್ತೀನಿ, ಕನ್ನಡ ಬಿಟ್ಟರೆ ಇಂಗ್ಲೀಷೆಲ್ಲ ಚೆನ್ನಾಗಿ ಓದ್ತೀನಿ. ಅದು ಬಿಟ್ಟರೆ ಬೇರೆದು ಯಾವುದೂ ಬರಲ್ಲ ನಮಗೂ ಕೂಡ. ಸೊ ಸೂಕ್ತಗಳನ್ನ, ಶ್ಲೋಕಗಳನ್ನ ಓದಬೇಕು ಅಂತಂದರೆ ಸ್ವಲ್ಪ ಅನುಭವ ಬೇಕು. ನನಗೆ ಬುಕ್ ಹಿಡ್ದಾದ್ಮೇಲೆ ಓದ್ತಾ ಏನಾಯಿತು, ತುಂಬ ಚೆನ್ನಾಗಿ ಸೂಕ್ತಗಳು, ಶ್ಲೋಕಗಳೆಲ್ಲ ತುಂಬ ಚೆನ್ನಾಗಿ ಬರೋಕ್ಕೆ ಶುರುವಾಯಿತು. ನನಗೆ ಆಶ್ಚರ್ಯ, ನನಗೆ ಆಶ್ಚರ್ಯ ಆಯಿತು. ಏನಿದು ಹಿಂಗೆ ಈ ರೀತಿ ನನಗೆ ಗೊತ್ತಿಲ್ವಲ್ಲ ಯಾವುದು ಕೂಡ. ಈಗ ಫಸ್ಟ್ ಏನಾದ್ರು ಓದಿದರೆ ಅಂದ್ಕೊಂಡಿರ್ತೀವಲ್ವ, ನಾವು ಓದಿದರೆ ಅಭ್ಯಾಸ ಇರುತ್ತೆ. ಸೊ ಏನಿದೆ ಈ ರೀತಿ ಅಂತ ಅಂದ್ಬಿಟ್ಟು ಅಲ್ಲಿ ಓದ್ತಾ ನಾನು ಓದೋಕ್ಕೆ ಶುರು ಮಾಡಾದ್ಮೇಲೆ ಫಸ್ಟ್ ಮೊದಲು ಏನು ಅರ್ಥ ಆಗಲಿಲ್ಲ ನನಗೆ. ನಂತರ ಎಲ್ಲ ಅರ್ಥ ಆಗೋಕ್ಕೆ ಶುರುವಾಯಿತು ನಮ್ಮ ಭಾರತದಲ್ಲಿ. ಅದಕ್ಕೆ ಭಾರತ ಒಂದೇ ಯೋಗ ಭೂಮಿ, ಮಿಕ್ಕಿದ್ದೆಲ್ಲ ಭೋಗಭೂಮಿ ಅಂತ ಸುಮ್ಮನೆ ಕರೆಯಲ್ಲ. ನಮ್ಮ ಭಾರತದಲ್ಲಿ ಅಷ್ಟು ವಿಶೇಷಗಳಿದೆ. ಎಷ್ಟು ವಿಶೇಷಗಳಿದೆ ಅಂತಂದರೆ ಅದು ಹೇಳೋಕ್ಕಾಗಲ್ಲ. ಸೊ ಅದಾದಮೇಲೆ ನಾನು ಓದ್ತಾ ಆಧ್ಯಾತ್ಮಕ್ಕೆ ಇಳಿಬೇಕು ಅಂತ ಬಂದವನಲ್ಲ, ಬಟ್ ಇದರಲ್ಲಿ ಏನೋ ಒಂದಿದೆ ಸಮಥಿಂಗ್ ಅಂತ ಅಂದ್ಬಿಟ್ಟು ನನಗೆ ಗೊತ್ತಾಯಿತು. ಏನೋ ಇದೆ ಒಟ್ಟಿನಲ್ಲಿ, ಅದು ಏನಂತ ನನಗೂ ಗೊತ್ತಿಲ್ಲ, ಗೊತ್ತಾಯಿತು. ಸೊ ಇದಕ್ಕೆ ನನಗೆ ಒಳ್ಳೆ ಗುರು ಬೇಕು. ಅಧ್ಯಾತ್ಮಕ್ಕೆ ಹೋಗೋರೆಲ್ಲರೂ ಕೂಡ, ಯಾರು ಕೂಡ ಗುರು ಇಲ್ಲ ಅಂತಂದರೆ ಯಾರು ಕೂಡ ಅದು ಮಾಡಬಾರ್ದು. ಸತ್ಯ ಹೇಳ್ತಿದ್ದೀನಿ ಇದು. ಯಾಕೆಂದರೆ ಒಂದು ಗಾಡಿ ಓಡಿಸ್ಲಿಕ್ಕೂ ಕೂಡ ನಿಮಗೆ ಡ್ರೈವಿಂಗ್ ಕಲೀಲೇಬೇಕು. ಗಾಡಿ ಓಡಿಸ್ಲಿಕ್ಕೂ ಡ್ರೈವಿಂಗ್ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ನೀವು ಆಕ್ಸಿಡೆಂಟ್ ಆಗಬೇಕಾಗುತ್ತೆ, ಇಲ್ಲ ಚರಂಡಿ ಒಳಗಡೆ ಇರಬೇಕಾಗುತ್ತೆ. ಕರೆಕ್ಟ್ ಅಲ್ವಾ? ಸೊ ನಾನು ರೆಡಿ ಆದೆ ಫಸ್ಟು. ಎಸ್, ನಂದಿದು. ಯಾಕೆ ಅಂತಂದರೆ ನಾನು ಎಲ್ಲದನ್ನೂ ಮಾಡಿದ್ದೆ ಕೆಲಸಗಳನ್ನ. ನನಗೆ ಯಾವುದ್ರಲ್ಲೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನಾನು ಫಿನಾನ್ಸಿಂದ ಹಿಡಿದು ಮ್ಯಾನೇಜರ್ ಆಗಿ ಹೋಟ್ಲಿಂದ ಮಾಡ್ತಿದ್ದೀನಿ ಕೂಡ ಕರ್ಮಗಳನ್ನ. ಸ್ಯಾಟಿಸ್ಫ್ಯಾಕ್ಷನ್ ಏನು ಬೇಕು? ನನ್ನ ಪ್ಯಾಷನ್ ಅಂತ ಯಾವುದೊಂದು ತಗೋಬೇಕು ನಾನು. ಇದು ಬೇಕಿತ್ತು ನನಗೆ. ಡ್ಯಾನ್ಸ್ ಮಾಡಿ ನೋಡಿದೆ, ಅದರಲ್ಲೂ ಕೂಡ ನಾನು ಕಲ್ತಾದ್ಮೇಲೆ ನನಗೆ ಇಂಟ್ರೆಸ್ಟ್ ಹೋಯಿತು. ವ್ಲಾಗ್ ಮಾಡಿ ನೋಡಿದೆ, ಅದರಲ್ಲೂ ಕೂಡ ನನಗೆ ಕಲ್ತಾದ್ಮೇಲೆ ಇಂಟ್ರೆಸ್ಟ್ ಹೋಯಿತು. ನಿಜವಾಗಿಯೂ ನನಗೇನು ಫ್ಯಾಷನ್ನು? ಏನಾದರೂ ಬೇಕಲ್ಲ ಪ್ಯಾಷನ್ ಅನ್ನೋದು. ಸೊ ಇದನ್ನು ಅಭ್ಯಾಸ, ಉಪನಿಷತ್ತುಗಳನ್ನ ಜಾಸ್ತಿ, ನಾನು ಉಪನಿಷತ್ತುಗಳನ್ನೇ ಜಾಸ್ತಿ ಅಧ್ಯಯನ ಮಾಡಿರೋದು, ಭಗವದ್ಗೀತೆ ಜಾಸ್ತಿ ಅಧ್ಯಯನ ಮಾಡಿದ್ದೀನಿ. ಸೊ ಇದನ್ನು ಓದ್ತಾ ನನಗೆ ಇದ್ರಲ್ಲಿ ಪ್ಯಾಷನ್ ಬರೋಕ್ಕೆ ಶುರುವಾಯಿತು. ನಾನು ರೆಡಿ ಆದೆ ಆ್ಯಕ್ಚುಲಿ. ಇಲ್ಲ, ನಾನು ಇದು ತಿಳಿಲೇಬೇಕು ಏನು ಸತ್ಯ ಅಂತ. ನಾವು ರೆಡಿ ಆದರೆ ನೋಡಿ ಅಂಥ ಗುರುಗಳೇ ಸಿಗ್ತಾರೆ. ಸೊ ನನಗೆ ಒಳ್ಳೆ ಗುರುಗಳು ಸಿಕ್ಕಿದ್ರು ಅವರ ಮಾರ್ಗದರ್ಶನದಲ್ಲಿ. ಯಾರು ಗುರುಗಳು? ಆ್ಯಕ್ಚುಲಿ ನಮ್ಮದು ಗುರು ಬಂದ್ಬಿಟ್ಟು ಶ್ರೀನಾಥ್ ಶೆಟ್ಟಿ ಅಂತ, ಮಂಗಳೂರು. ಅವ್ರಿಗೆ ನಿಮಗೆ ಗೊತ್ತಿದೆ ಅಂತ ಅನಿಸುತ್ತೆ, ಮೇ ಬಿ ನೋಡಿರ್ಬೋದು. ಹೌದು. ಸೊ ಅವ್ರು ಯಾವ ಥರ ಅಂತಂದರೆ, ಅವ್ರು ಯಾವಾಗಲೂ ಹೇಳೋದೊಂದೇ, ನೀವು ಯಾವ ರೀತಿ ಇರ್ತಾರೆ ಅದೇ ರೀತಿ ಇದ್ಕೊಂಡೇ ನಿಮ್ಮಲ್ಲಿ ಅನೇಕ ದಿವ್ಯ ಶಕ್ತಿಗಳು ಬರಬೇಕು, ಆ ಥರನೇ ಇರಬೇಕು ಅಂತ ಹೇಳ್ತಾರೆ. ಅದು ಖುಷಿ ವಿಚಾರ ಅಲ್ವಾ? ಸೊ ನಾನು ಇಲ್ಲಿ ಓದ್ತಾ ನನಗೆ ಒಬ್ಬರು ಗುರು ಬೇಕಾಯಿತು. ಸೊ ಆ ಕಾರಣಕ್ಕೋಸ್ಕರ ನಾನೇನು ಮಾಡಿದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಅವರಲ್ಲಿರೋಂಥ ವಿಚಾರಗಳನ್ನ ತಿಳಿಯೋಕ್ಕೆ ಶುರುವಾದೆ. ನಾನು ಅವರಲ್ಲಿ ಈ ಬುಕ್ಕಲ್ಲಿ ನಾನೇನು ಓದಿದ್ದೀನಲ್ವ, ಸೊ ಅವರು ಕೂಡ ಅದೇ ಥರನೇ ಆ ಮೈಂಡ್ಸೆಟ್ಟಲ್ಲೇ ಇದ್ದರು. ಆ ಮೈಂಡ್ಸೆಟ್ ಅಂತಂದರೆ ನನಗಿಂತ ತುಂಬ ಮುಂದೆ ಓದಿದ್ದಾರೆ, ಅದು ಬೇರೆ ಪ್ರಶ್ನೆ. ಬಟ್ ಅವರಿಗೂ ತುಂಬ ಕನೆಕ್ಟ್ ಆಗ್ತಾ ಬಂತು. ಯಾಕಂದರೆ ನಾನು ಬುಕ್ಕಲ್ಲಿ ಓದಿರೋದು ಅದೇ ಇದೆ, ಅವರು ವಿಚಾರ ಹೇಳೋಕೆ ಹೊರಟಿರೋದು ಕೂಡ ಅದೇ ಇದೆ. ಆ ಕಾರಣದಿಂದ ನನಗೆ ತುಂಬ ಕನೆಕ್ಟ್ ಆಗ್ತಾ ಹೋಯಿತು, ತುಂಬ ಅನುಭವಗಳಾಗ್ತಾ ಹೋಯಿತು.
ಮೂಲ ನಾನು ಹೇಳ್ತಿದ್ದೀನಿ, ಮೂಲ ನಮ್ಮ ಉಪನಿಷತ್ತುಗಳಲ್ಲಾಗಿರ್ಬೋದು, ವೇದಗಳಲ್ಲಾಗಿರ್ಬೋದು, ಮೂಲ ಬಂದ್ಬಿಟ್ಟು ನಮ್ಮ ಭಾರತ ಗ್ರಂಥಗಳಲ್ಲಿ ದೇವ್ರು ಇಲ್ಲ ಅಂತ ಹೇಳೋದು. ಇಲ್ಲ ಅಂತ ಹೇಳಿ ದೇವ್ರು ಇಲ್ಲ ಅಂತ ಹೇಳೋದು. ಇದನ್ನೇ ಏನಂತ ಅಂತಂದರೆ ತತ್ ನೇತಿ, ತತ್ ನೇತಿ ಅಂತ ಹೇಳ್ತಾರೆ. ತತ್ ಅಂತಂದರೆ ಅದು ಅಂತ ಅರ್ಥ. ಅದು 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 ಅಂತ ಹೇಳ್ತಾರೆ. ಅದು ಗಂಡಂತಲೂ ಹೇಳಲ್ಲ, ಹೆಣ್ಣಂತಲೂ ಹೇಳಲ್ಲ. ಅದಕ್ಕೆ ಆಕಾರ ಇಲ್ಲ, ಅದಕ್ಕೆ ನಿರಾಕಾರ. ಅದು ಸೂಕ್ಷ್ಮಾತಿ ಸೂಕ್ಷ್ಮ ನಮ್ಮ ಮನಸ್ಸೇನಿದೆಯಲ್ವ, ಆ ಸೂಕ್ಷ್ಮಾತಿ ಸೂಕ್ಷ್ಮ ಮನಸ್ಸಿಂದಲೂ ಕೂಡ ಅದನ್ನು ಗ್ರಹಿಸೋಕ್ಕಾಗಲ್ಲ, ಅದನ್ನು ನೋಡೋಕ್ಕಾಗಲ್ಲ. ಸೊ ಈ ರೀತಿ ಹೇಳ್ತಾರೆ ನಮ್ಮ ವೇದ ಮತ್ತು ಉಪನಿಷತ್ತುಗಳಲ್ಲಿ. ಎಲ್ಲ ಪುರಾತನ ಗ್ರಂಥಗಳಲ್ಲೂ ಇದನ್ನೇ ಹೇಳುತ್ತೆ. ಸೇಮ್ ಎಲ್ಲ ಪುರಾತನ ಗ್ರಂಥಗಳಲ್ಲ, ನಮ್ಮ ಪ್ರಸ್ಥಾನ ತ್ರಯಗಳಲ್ಲಿ ಮಾತ್ರ ಇದು ಹೇಳುತ್ತೆ. ಅದು ಏನಂತ ಗೊತ್ತಿಲ್ಲ, ಏನೋ ಇದೆ. ಅದರಿಂದಲೇ ಸೂರ್ಯ ಉದಯಿಸ್ತಿರೋದು ಅದರಿಂದನೇ, ಸೂರ್ಯ ಮುಳುಗ್ತಿರೋದು ಕೂಡ ಅದರಿಂದನೇ. ದಿನನಿತ್ಯ ವಿಕಾಸ ಏನಾಗ್ತಿದೆಯಲ್ಲ ನಮ್ಮ ಬ್ರಹ್ಮಾಂಡದಲ್ಲಿ, ದಿನನಿತ್ಯ ವಿಕಾಸ ಆಗ್ತಿರೋದು ಕೂಡ ಅದರಿಂದನೇ. ನಾವು ಕೂಡ ಇರೋದು ಅದರಿಂದನೇ ಅಂತ ಹೇಳುತ್ತೆ, ಅದು ಅಂತ ಹೇಳುತ್ತೆ. ಅದಕ್ಕೆ ಅದು ಹೆಣ್ಣಂತ ಹೇಳಲ್ಲ, ಗಂಡಂತ ಹೇಳಲ್ಲ. ಆದರೂ ಈಗ ನಮ್ಮ ಹಾಸನಲ್ಲೇ ತಗೊಳ್ಳಿ, ಒಂದು 30-40 ದೇವಸ್ಥಾನ ಇರ್ಬೋದು. ಇಷ್ಟೊಂದು ದೇವರುಗಳು, ಇಷ್ಟೊಂದು ದೇವಸ್ಥಾನಗಳು, ಅದರಲ್ಲಿ ಬೇರೆ ಈಗ ಪ್ರಮೋಷನ್ಗಳು ಬರ್ತಾ ಇದೆ. ಅದು ಹೇಳ್ತೀನಿ ಯಾವ ರೀತಿ ಅಂತ. ಮೊದಲು ನಮ್ಮ ಬ್ರಹ್ಮಾಂಡದ ವಿಕಾಸನದ ಬಗ್ಗೆ ಕೇಳಿದ್ರಿ ನೀವು. ಸೊ ನಮ್ಮ ಬ್ರಹ್ಮಾಂಡದ ವಿಕಾಸನದ ಬಗ್ಗೆ ನಮ್ಮ ಗ್ರಂಥಗಳೇನು ಹೇಳುತ್ತೆ ಅಂತ, ಅದು ತುಂಬ ಬ್ಯೂಟಿಫುಲ್ ಆಗಿದೆ. ದೇವ್ರು ಇದಾನ ಇಲ್ವಾ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ. ಈಗ ಬಿಗ್ ಬ್ಯಾಂಗ್ ಥಿಯರಿ ನಿಮಗೆ ಗೊತ್ತಿದೆ, ಅಲ್ಪ ಸ್ವಲ್ಪ ನೀವು ಕೂಡ ತಿಳ್ಕೊಂಡಿದ್ದೀರ. ಯಾರು ಸೈನ್ಸ್ ಎಲ್ಲ ಓದ್ತಿರ್ತಾರಲ್ಲ ಅವರೆಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರಲ್ವಾ, ಪ್ರೈಮರಿಲಿ ಇದೆ. ಅದೇ ಆರಾಮಾಗಿ ತಿಳ್ಕೊಂಡಿರ್ತಾರೆ. ಸೊ ಇದು ಸೈನ್ಸ್ ಅವರಿಗೆ ತುಂಬ ಹೆಲ್ಪ್ ಆಗೋಂಥ ಮ್ಯಾಟರ್ ಅಲ್ವಾ. ಬಿಗ್ ಬ್ಯಾಂಗ್ ಥಿಯರಿ ಏನು ಹೇಳುತ್ತೆ ಅಂತಂದರೆ, ನಮ್ಮ ಬ್ರಹ್ಮಾಂಡ ಯಾವ ರೀತಿ ವಿಕಸನ ಆಯಿತು ಅಂತ ಹೇಳಕ್ಕೆ ಹೊರಡುತ್ತದು. ಯಾವುದೋ ಒಂದು ಪಾಯಿಂಟ್ ಆಫ್ ಸಿಂಗ್ಯುಲಾರಿಟಿ ಇತ್ತು, ಅಥವಾ ಯಾವುದೋ ಒಂದು ಪ್ರೀ ಮೆಡಿಕಲ್ ಮ್ಯಾಟರ್ ಇತ್ತು. ಸೊ ನಂತರ ಅದರಿಂದ ಬಿಗ್ ಬ್ಯಾಂಗ್ ಆಯಿತು. ಬಿಗ್ ಬ್ಯಾಂಗ್ ಆದಾಗ ಎಲ್ಲ ಬ್ರಹ್ಮಾಂಡನೂ ಸೃಷ್ಟಿಯಾಯಿತು. ಸೂರ್ಯದಿಂದ ಹಿಡಿದು, ಭೂಮಿಯಿಂದ ಹಿಡಿದು, ಆಕಾಶಕಾಯಿಂದ ಹಿಡಿದು ಎಲ್ಲವೂ ಕೂಡ ಸೃಷ್ಟಿಯಾಯಿತು. ಅದರಿಂದಲೇ ಸೃಷ್ಟಿಯಾಗಿರತಕ್ಕಂಥದ್ದು ಅಂತ ಹೇಳ್ತಾರೆ. ನಮ್ಮ ಅಥರ್ವಣ ವೇದದಲ್ಲಿ ಬರುವಂಥ ಮಾಂಡಿಕ್ಯ ಉಪನಿಷತ್ ಇದೆ. ಆ ಮಾಂಡಿಕ್ಯ ಉಪನಿಷತ್ತು ಏನು ಹೇಳುತ್ತೆ ಅಂತ ಅಂದರೆ, ಓಮಿತ್ತೇ ತದಕ್ಷರಂ ಇದಂ ಸರ್ವಂ ತಸ್ಯೋಪಾಖ್ಯಾನಂ ಭೂತಂ ಭವತ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ ಯಚಾನ ತ್ರಿಕಾಲತೀತಂ ತದಪಿ ಓಂಕಾರ ಏವ ಅಂತ ಬರುತ್ತೆ. ಅಂದ್ರೆ ಅರ್ಥ, ನಾವೇನು ಅಂದ್ಕೊಂಡಿದ್ದೀವಲ್ಲ ಓಂ ಅನ್ನೋ ಒಂದು ಶಬ್ದ, ಓಂ ಅನ್ನೋ ಶಬ್ದದಿಂದಲೇ ಎಲ್ಲವೂ ಕೂಡ ಆಗಿರೋಂಥದ್ದು. ಓಮಿತ್ತೇ ತದಕ್ಷರಂ ಅಂತಂದರೆ, ಅಕ್ಷರ ಅಂತಂದರೆ ನಾಶವಾಗದೇ ಇರತಕ್ಕಂಥದ್ದು, ಕ್ಷರ ಅಂತಂದರೆ ನಾಶ ಆಗತಕ್ಕಂಥದ್ದು. ಓಂ ಅನ್ನೋ ಒಂದು ಆ ನಾಶ ಆಗದೇ ಇರತಕ್ಕಂಥದ್ರಿಂದನೇ, ಅದರಿಂದನೇ. ಅದೇನಂತ ಗೊತ್ತಿಲ್ಲ ಇನ್ನೂ ಕೂಡ, ದೇವರು ಅಂತ ಹೇಳಿಲ್ಲ, ಅದು ದೇವರಂತ ಹೇಳಿಲ್ಲ ಯಾರನ್ನೂ ಕೂಡ. ಅದರಿಂದಲೇ ಎಲ್ಲವೂ ಕೂಡ ಸೃಷ್ಟಿಯಾಗಿದೆ. ದಿನನಿತ್ಯ ವಿಕಸನ ಕೂಡ ಅದರಿಂದನೇ ಆಗ್ತಿರೋಂಥದ್ದು. ಭೂತಂ ಭವತ್ ಭವಿಷ್ಯದಿತಿ, ಭೂತಕಾಲದಲ್ಲೂ ವರ್ತಮಾನ ಭವಿಷ್ಯ ಕಾಲದಲ್ಲೂ ಇರ್ತಕ್ಕಂಥದ್ದು ಓಮೆ. ಅಕಾರ ಉಕಾರ ಮಕಾರಗಳಿಂದ ಆಗಿರ್ತಕ್ಕಂಥ ಬ್ರಹ್ಮ. ನಾವು ಇದನ್ನು ಹೇಳ್ತಾರೆ ಪುರಾಣದಲ್ಲಿ, ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ತ್ರಿಮೂರ್ತಿಗಳಿಂದ ಬ್ರಹ್ಮಾಂಡ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ಸರಿನಾ? ಅಕಾರ ಉಕಾರ ಮಕಾರಗಳಿಂದ, ಬ್ರಹ್ಮ ವಿಷ್ಣು ಮಹೇಶ್ವರರಿಂದ, ಸೃಷ್ಟಿ ಸ್ಥಿತಿ ಲಯಗಳಿಂದ. ಆಮೇಲೆ ಇದು ಬರುತ್ತೆ ಏನು, ಸತ್ವ ರಜ ತಮೋಗುಣಗಳಿಂದ. ಸೊ ಈ ರೀತಿಯಾಗಿ ಬ್ರಹ್ಮಾಂಡ ಸೃಷ್ಟಿಯಾಯಿತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದನ್ನೇ ನಮ್ಮ ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ ಅಂತಂದರೆ, ಕೃಷ್ಣ ತುಂಬ ಒಳ್ಳೆ ಮಾತು ಹೇಳ್ತಾರೆ. ಅಯಮಾತ್ಮ ಗುಡಾಕೇಶ ಸರ್ವಭೂತ ಯಸ್ಥಿತ. ನೋಡಿ ಏನು ತುಂಬ ಚೆನ್ನಾಗಿ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಎಲ್ಲ 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 ಜೀವಿಗಳ, ಎಲ್ಲ ವ್ಯಕ್ತಿಗಳ ಹೃದಯದಲ್ಲಿರ್ತಕ್ಕಂಥದ್ದು ನಾನೇ, ನನ್ನಿಂದಲೇ ಎಲ್ಲ ಇರತಕ್ಕಂಥದ್ದು. ಮತ್ತಃ ಪರತರಂ ನಾಣ್ಯ ಕಿಂಚಿತಸ್ತಿ ಧನಂಜಯ ಮೈ ಸರ್ವವಿಧಂ ಪ್ರೋತ ಸೂತ್ರೆ ಮಣಿಗಣ ಇವ. ಇದು ಬ್ಯೂಟಿ ಅಂತಂದರೆ ಕೃಷ್ಣಂದು. ಅಂದರೆ ಅರ್ಥ ಏನಂತ ಅಂದರೆ, ಎಲ್ಲ 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 ವಸ್ತುಗಳು ಏನೇನಿದೆ ನಮ್ಮ ಬ್ರಹ್ಮಾಂಡದಲ್ಲಿ ಏನಿದೆ, ಪ್ರತಿಯೊಂದು ವಸ್ತುಗಳು ಕೂಡ ನನ್ನನ್ನು ಬಿಟ್ಟು ಒಂದು ಕಿಂಚಿತ್ತು ಕೂಡ ಯಾವುದೂ ಇಲ್ಲ. ಎಲ್ಲ ಅದೆಲ್ಲದರಲ್ಲೂ ಇರ್ತಕ್ಕಂಥದ್ದು ನಾನೇ. ಯಾವ ರೀತಿ ಮಣಿಯನ್ನು ದಾರದಿಂದ ಪೋಣಿಸಿ ಯಾವ ರೀತಿ ಇರ್ತದಲ್ಲ, ಎಲ್ಲದರಲ್ಲೂ ಇರ್ತಕ್ಕಂಥದ್ದು ನಾನೇ ಅಂತ ಹೇಳ್ತಾರೆ. ಇದು ಬ್ಯೂಟಿ ಆಫ್ ಪ್ರಸ್ಥಾನತ್ರಯಗಳು. ನಾವು ಅಂದ್ಕೊಂಡಿದ್ದೀವಲ್ಲ, ಫೀಲ್ ಮಾಡ್ತಿದ್ದೀವಲ್ಲ, ಬ್ರಹ್ಮಾಂಡ ಯಾವ ರೀತಿ ಸೃಷ್ಟಿಯಾಯಿತು, ಯಾವ ರೀತಿ ಸೃಷ್ಟಿಯಾಯಿತು, ಯಾವ ರೀತಿ. ಸೊ ಈ ರೀತಿಯಾಗಿ ಸೃಷ್ಟಿಯಾಗಿರತಕ್ಕಂಥದ್ದು ನಾವೆಲ್ಲದನ್ನು ಮಿಕ್ಸಪ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ. ನಾವೇನಂತ ತಿಳ್ಕೊಂಡಿದ್ದೀವಿ ಹೇಳಿ? ವೇದ ಆಗಿರ್ಬೋದು, ಉಪನಿಷತ್ತು ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಅಥವಾ ಪುರಾಣಗಳಾಗಿರ್ಬೋದು, ಎಲ್ಲ ಒಟ್ಟಿಗೆ ಅಂತ. ಪುರಾಣಗಳು ಬೇರೆ, ಎಷ್ಟೋ ಪುರಾಣಗಳಿದೆ. ಅದರಲ್ಲಿ 18 ಪುರಾಣಗಳನ್ನ ಮಾನ್ಯ ಮಾಡಿದರು. ಸೊ ಭಗವದ್ಗೀತೆ ಆಗಿರ್ಬೋದು, ಉಪನಿಷತ್ತುಗಳಾಗಿರ್ಬೋದು, ಉಪನಿಷತ್ತುಗಳಲ್ಲಿ ಎಷ್ಟು ಉಪನಿಷತ್ತುಗಳಿದೆ ಗೊತ್ತಿಲ್ಲ.
ಇದೆ, ತುಂಬ ಇದೆ, 106 ಇರ್ಬೋದು. ಅದರಲ್ಲಿ ಮಾನ್ಯ ಮಾಡಿರೋದು 10. ಸೊ ನಮ್ಮ 4 ವೇದಗಳಿದೆ. ಸೊ ಈ 3 ಇದೆಯಲ್ಲ, ಈ 3 ಪ್ರಸ್ಥಾನ ತ್ರಯಗಳಿಗೆ ಬರುತ್ತೆ. ಅದು ಉಪನಿಷತ್ ಪುರಾಣಗಳಿಗೆ ಬರುತ್ತೆ. ಇದು ಸಪ್ರೇಟ್, ಅದು ಸಪ್ರೇಟ್. ಯಾಕೆ ಪುರಾಣಗಳು ತಂದರು ಅಂತ ಮುಂದೆ ಹೇಳ್ತೀನಿ. ನಮ್ಮ ವೇದ ಮತ್ತು ಉಪನಿಷತ್ತುಗಳ ಪ್ರಕಾರ ದೇವರಿಲ್ಲ ಅಂತ ಹೇಳಿದ್ರಿ. ಸೊ ಇಷ್ಟೊಂದು ದೇವಸ್ಥಾನಗಳಿದ್ದಾವೆ, ಇಷ್ಟೊಂದು ನಮ್ಮ ಹಾಸನಲ್ಲೇ ನೋಡಿದ್ರೆ ಒಂದು 30-40 ದೇವಸ್ಥಾನ ಇರ್ಬೋದಾ ಅಂತ. ಜಾಸ್ತಿ ಇದೆ. ಅಷ್ಟೇ ಅಲ್ಲದೆ ದೇವಸ್ಥಾನ ಜಾಸ್ತಿನೇ ಇದೆ. ದೇವಸ್ಥಾನಗಳ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇದ್ದಾವೆ ಈಗ. ನಾನು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ತುಂಬ ನೋಡಿದ್ದೀನಿ. ಹೌದು. ಸೊ ಯಾಕೆ ಈ ಥರ? ಎಲ್ಲಿ ನೋಡಿ, ಇವಾಗ ನಾನು ಈಗ ವೇದ ಉಪನಿಷತ್ತುಗಳ ಪ್ರಕಾರ ದೇವ್ರಿದ್ದಾನೆ, ದೇವ್ರಿಲ್ಲ ಅಂತ ಏನು ಹೇಳ್ತಾರಲ್ಲ, ವೇದ ಉಪನಿಷತ್ತುಗಳ ಪ್ರಕಾರ. ಸೊ ದೇವರು ಯಾವ ರೀತಿ ಇವೆಲ್ಲ ಸೃಷ್ಟಿ ಆಯಿತು ಅಂತಂದರೆ, ನೋಡಿ, ನಾವೀಗ ಯೂನಿವರ್ಸ್ ಅಂತ ತೊಗೊಂಡ್ರೆ, ಅದು ಅಂತ ತೊಗೊಂಡ್ರೆ ನೀವು ಕಣ್ಣು ಮುಚ್ಚಿದರೆ ಅದು ಬ್ಲ್ಯಾಂಕ್ ಆಗ್ತೀವಿ, ಕರೆಕ್ಟ್ ಅಲ್ವಾ? ನೀವು ಅದು ಅಂತ ತೊಗೊಳ್ತಾ ಇರ್ತೀರಲ್ಲ, ಅದು ಬ್ಲ್ಯಾಂಕ್ ಆಗೇ ಆಗ್ತೀವಿ. ಈಗ ನಿಮಗೆ ದೇವರು ಅನ್ನೋದು ಬೇಕೇ ಬೇಕಲ್ವಾ? ಈಗ ಯಾವುದರಿಂದ ಸೃಷ್ಟಿ ಆಯಿತು ಅಂತ ಎಲ್ಲದನ್ನು ಕೇಳ್ತಿರ್ಬೇಕಾದ್ರೆ ದೇವರು ಯಾವುದೋ ಒಂದು ರೂಪದಲ್ಲಾದರೂ ದೇವ್ರು ಬೇಕೇ ಬೇಕು, ಸತ್ಯ ಅಲ್ವಾ? ನಾವು ಯೂನಿವರ್ಸ್ ಅಂತ ತೊಗೊಂಡ್ರೆ ಅಥವಾ ಅದು ಅಂತ ತೊಗೊಂಡ್ರೆ ಯಾವುದು ಅಂತ ತೊಗೊಳ್ತೀರಾ? ನೀವು ಬ್ಲ್ಯಾಂಕ್ ಆಗ್ತೀರಾ, ಕಣ್ಣು ಮುಚ್ಚಿದರೆ ನೀವು ಬ್ಲ್ಯಾಂಕ್ ಆಗ್ತೀರಾ. ಆ ಕಾರಣಗಳಿಂದ ಇದು ನಮ್ಮ ಋಷಿಮುನಿಗಳ ಮೂಲ ಕೊಡುಗೆ. ಯಾವುದು ಅಂತಂದರೆ ಪುರಾಣಗಳಲ್ಲಿ ಅವಾಗ ಬಂತು. ಪುರಾಣಗಳು ನಮ್ಮ ಋಷಿಮುನಿಗಳ ಕೊಡುಗೆ, ಅದು ಮೇಯ್ನ್. ಏನಕ್ಕೆ ಅಂತಂದರೆ ಬ್ರಹ್ಮಾಂಡದ ಸೃಷ್ಟಿ ಬಗ್ಗೆ ವೇದ ಉಪನಿಷತ್ತುಗಳು ಏನು ಹೇಳುತ್ತಲ್ವ, ಸೊ ಪುರಾಣಗಳ ಬಗ್ಗೆ ಅದು ಎಲ್ಲ ಸಿಂಬೋಲಿಕ್ ಆಗಿರೋದ್ರಿಂದ ಪುರಾಣಗಳ ಬಗ್ಗೆ ಅದಕ್ಕೆ ಒಂದು ರೂಪ ಕೊಟ್ಟರು. ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಅದಕ್ಕೆ ಅಂದರೆ ದೇವರು ಅಂತ ಒಂದು ಯಾವುದಕ್ಕಾದ್ರೂ ಒಂದು ನಿಲ್ಲಬೇಕಲ್ವ ನಾವು. ಈಗ ನಾವು ಈ ದೇವರಿಗೆ ಯಾವುದಾದ್ರೂ ಒಂದು ದೇವ್ರಿಗೆ ನಿಲ್ಲಬೇಕು. ಸೊ ಅದು ನಿಲ್ಲಕ್ಕೋಸ್ಕರ ಪುರಾಣಗಳಲ್ಲಿ ಅದಕ್ಕೆ ರೂಪ ಕೊಟ್ಟರು. ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ, ಶಿವನನ್ನು ಆರಾಧನೆ ಮಾಡೋರಿಗೆ ಶೈವ ಪಂಥವರನ್ನಾಗಿ ಪಂಥಗಳನ್ನ ಮಾಡಿದರು. ವಿಷ್ಣುವನ್ನು ಆರಾಧನೆ ಮಾಡೋರಿಗೆ ವಿಷ್ಣು ಪಂಥದವರನ್ನಾಗಿ, ದೇವಿಯನ್ನು ಆರಾಧಕರಿಗೆ ದೈವಿ ಪಂಥದವರನ್ನಾಗಿ, ಗಣಪತಿಯನ್ನು ಆರಾಧಕರಿಗೆ ಗಣಪತ್ಯ ಪಂಥದವರನ್ನಾಗಿ ಮಾಡಿದರು. ಸೊ ಅದಾದಮೇಲೆ ಅದನ್ನು ಹಂಗಾದ್ರೆ ದೇವ್ರು ಇದನ್ನು ಹಂಗಾದ್ರೆ ಸುಳ್ಳು ಅಂತ, ಸುಳ್ಳಲ್ಲ, ಅದು ನಾನು ಹೇಳ್ತಿರೋಂಥದ್ದು ಸುಳ್ಳಲ್ಲ. ಸೊ ಪುರಾಣಗಳಲ್ಲಿ ದೇವ್ರುಗಳನ್ನ ಯಾವ ರೀತಿಯಾಗಿ ಸೃಷ್ಟಿ ಮಾಡಿದ್ರಲ್ಲ, ಎಲ್ಲದನ್ನೂ ಸೃಷ್ಟಿ ಮಾಡಿದ್ರಲ್ಲ. ಸೊ ನಮಗೆ ಯಾವ್ದು ಬೇಕು ಚೂಸ್ ಮಾಡಕ್ಕೆ ಬಿಟ್ಟರು, ನಿನಗೆ ಯಾವ್ದು ಇಷ್ಟ. ಇದು ನಮ್ಮ ಭಾರತದಲ್ಲಿ ಎಷ್ಟು ಸ್ವತಂತ್ರ ಇದೆ ನೋಡಿ, ನಮ್ಮ ಭಾರತದ್ದು. ಯಾಕೆಂತಂದರೆ ಇದು ಬೇರೆ ವೆಸ್ಟರ್ನ್ ಕಂಟ್ರಿಗಳಲ್ಲೆಲ್ಲ ಹೋದರೆ ನಿಮಗೇನಾದ್ರು ಇಷ್ಟೊಂದೆಲ್ಲ ದೇವ್ರುಗಳಿದೆಯಾ ಅಂತಂದರೆ ಇಲ್ಲ ಕತ್ತೋಗುತ್ತೆ, ಇಲ್ಲ ತಲೆ ಹೋಗುತ್ತೆ, ಆ ಥರ. ಅಲ್ಲಿ ಯಾರೋ ಒಬ್ರು ಇದ್ದಾರೆ, ಒಬ್ಬರೇ ಇರೋಂಥದ್ದಲ್ಲಿ ಅವರೇ ಎಲ್ಲ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅಂತ ಮಾತಾಡೋಂಥದ್ದು. ಬಟ್ ನಮ್ಮ ಭಾರತ ದೇಶದಲ್ಲಿ ಇದು ವಿಶೇಷ. ಏಕೆಂದರೆ ನಮಗೆಲ್ಲದಕ್ಕೂ ಕೂಡ ಸ್ವತಂತ್ರ ಇದೆ, ಏನು ಬೇಕಾದರೂ ಮಾತಾಡೋಕ್ಕೂ ಸ್ವತಂತ್ರ ಇದೆ ಇದ್ರ ಬಗ್ಗೆ, ದೇವ್ರುಗಳ ಬಗ್ಗೆ. ಅದಕ್ಕೆ ಇಷ್ಟೊಂದು ದೇವ್ರುಗಳೆಲ್ಲ ಉಟ್ಕೊಂಡಿದ್ದು. ಸೊ ನಿಮಗೆ ರೂಪ ಕೊಟ್ಟರು, ಆ ರೂಪಕ್ಕೆ ಅಂದರೆ ವಿಶೇಷವಾಗಿ ಇರೋಂಥ ಒಂದು ಕಾನ್ಸೆಪ್ಟ್ ಕೊಟ್ಟರು. ಅದಕ್ಕೆ ಬೀಜಾಕ್ಷರ ಮಂತ್ರಗಳನ್ನ ಕೊಟ್ಟರು, ಬೀಜಾಕ್ಷರ ಮಂತ್ರಗಳನ್ನ ಕೊಟ್ಟರು. ಅದನ್ನು ಜಪ ಮಾಡ್ತಾ 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 ಆ ಒಂದು ರೂಪ ಏನಿದೆಯಲ್ಲ, ಆ ರೂಪ ನಮ್ಮ ಕಣ್ಮುಂದೆ ಬರೋ ಥರ ಆಯಿತು. ಸೊ ಅದಕ್ಕೆ ಹೇಳಿದ್ದು, ಎಲ್ಲರೂ ಕೂಡ ನೀವು ಹೇಳ್ತಿರ್ತೀರ, ನೋಡ್ತಿರ್ತೀರಲ್ಲ, ನಾನು ದೇವ್ರನ್ನ ನೋಡಿದೆ, ನಾನು ನಿಜವಾಗಿಯೂ ದೇವ್ರನ್ನ ನೋಡಿದೆ, ನಿಜವಾಗಿ ಅದು ಪ್ರತಿಯೊಬ್ಬರಿಗೂ ಕೂಡ ಆಗಂಥದ್ದೇ. ಯಾರೋ ಒಬ್ಬರು ಮಾಡೋಂಥದ್ದು ಏನಲ್ಲ, ಅದು ಪ್ರತಿಯೊಬ್ಬರು ಮಾಡ್ಬೋದು. ನಾನು ಇವಾಗ ನೆಕ್ಸ್ಟ್ ಅದನ್ನೇ ಮಾಡ್ತಾ ಇರೋಂಥದ್ದು. ಸೊ ಅದು ಯಾರೋ ಒಬ್ಬರಿಗೆ ಸೀಮಿತ ಅಲ್ಲ. ಅದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ವೇದ ಉಪನಿಷತ್ತುಗಳೆಲ್ಲ ಇದೆಯಲ್ಲ, ವೇದ ಉಪನಿಷತ್ತುಗಳು ಆ್ಯಕ್ಚುಲಿ ಯಾರೋ ಒಬ್ಬ ಅಧ್ಯಾತ್ಮದ ವ್ಯಕ್ತಿ ಅಂತಂದರೆ ನಾವು ಅಂದ್ಕೊಂಡಿದ್ದೀವಲ್ವ, ಯಾವ ಥರ ಅಂತಂದರೆ ಜುಟ್ಟು ಬಿಟ್ಟು ಒಂದು ಸ್ವಲ್ಪ ಜನಿವಾರ ಎಲ್ಲ ಅಂದರೆ ಇದು ಕಾವಿ ಬಟ್ಟೆ ಎಲ್ಲ ಹಾಕಿ ಅವನು ಹಿಮಾಲಯದಲ್ಲೇ ಅದಲ್ಲ. ನಾರ್ಮಲ್ ಮನುಷ್ಯನಿಗೆ ವೇದ ಉಪನಿಷತ್ತುಗಳು ಇರ್ತಕ್ಕಂಥದ್ದು, ಭಗವದ್ಗೀತೆ ನಾರ್ಮಲ್ ಮನುಷ್ಯನಿಗೆ ಇರ್ತಕ್ಕಂಥದ್ದು. ನಾವು ಅದನ್ನು ಕನ್ಸಂಪ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಏನಕ್ಕೆ ಅಂತಂದರೆ ನಮಗೆ ಅದೇ ಥರ ರೀಪ್ರೋಗ್ರಾಮಿಂಗ್ ಆಗಿದೆ. ಸಾಧುಗಳು ಅಂತ ಅಂದರೆ ಅವರು ಅದೇ ಥರನೇ ಇರಬೇಕು ಅಂತ ನಾವು ಅನ್ಕೊಂತಿರ್ತೀವಿ, ಕರೆಕ್ಟ್ ಅಲ್ವಾ? ಸೊ ಅದು ರೀಪ್ರೋಗ್ರಾಮಿಂಗ್ ಆಗಿ 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 ನಮಗೆ ಆ ರೀತಿ ಬಂದ್ಬಿಟ್ಟಿದೆ. ಸೊ ನೋಡಿ, ದೇವರನ್ನ ಕೇಳಿದ್ರಲ್ಲ ನೀವು, ಅದಕ್ಕೆ ವಿಶಿಷ್ಟವಾದ ಕಾನ್ಸೆಪ್ಟ್ಗಳನ್ನ ತಂದಿದ್ದಾರೆ. ಅಂದರೆ ಅದ್ರ ಲಕ್ಷಣಗಳನ್ನ ವರ್ಣಿಸ್ತಾ ಹೋಗ್ತಾರೆ. ಅದನ್ನು ನೋಡ್ತಾ 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 ಅದ್ರ ಬೀಜಾಕ್ಷರ ಮಂತ್ರಗಳನ್ನು ಜಪ ಮಾಡ್ತಾ ನಿಮಗೆ ಇವಾಗ ಒಂದು ಮರದಲ್ಲಿ ಏನು ಮರ ಇರುತ್ತೆ, ಒಂದು ಮರ ಆಗಬೇಕು ಅಂತ ಅಂದರೆ ಆ ಮರದ ವೈಶಿಷ್ಟ್ಯಗಳೆಲ್ಲ ಬೀಜದಲ್ಲಿರುತ್ತೆ, ಕರೆಕ್ಟ್ ಅಲ್ವಾ? ಆ ಬೀಜ ಹಾಕಿದರೆ ಸಾಕು, ಬೀಜ ನೋಡಿ ಅಧ್ಯಯನ ಮಾಡಿದರೆ ಸಾಕು, ಮರ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಸೊ ಅದೇ ರೀತಿ ಎಲ್ಲ ದೇವರುಗಳ ವೈಶಿಷ್ಟ್ಯ ಏನಿದೆಯಲ್ವ, ಲಕ್ಷಣಗಳೇನಿದೆಯಲ್ಲ, ಅದ್ರ ಬೀಜ ಮಂತ್ರಗಳಲ್ಲಿ ಅದನ್ನು ಹಾಕಿದ್ರು ಯಾರು, ನಮ್ಮ ಋಷಿಮುನಿಗಳು. ಸೊ ಅದನ್ನು ಜಪ ಮಾಡ್ತಾ 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 ಮಾಡ್ತಾ
ನಮಗೆ ಅದರ ಲಕ್ಷಣಗಳು ಬರೋಕ್ಕೆ ಶುರುವಾಗುತ್ತೆ. ಅದು ಸುಳ್ಳಲ್ಲ, ಸತ್ಯ ಅದು. ನೋಡಿ ನಿಮಗೆ ಏನಕ್ಕೆ ಎಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಯಾಕೆ ಅಂತ. ನಿಮಗೆ ನಾನು ನನ್ನ ಫೋಟೋ ತೋರಿಸಿದೆ, ಬೇಕಾದ್ರೆ ಅದನ್ನು ಕೊಡ್ತೀನಿ, ನೀವು ಬೇಕಾದ್ರೆ ಹಾಕ್ಬೋದು. ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ನೀವು ಹೇಳಿದಾಗ ನೀವು ಹೇಳ್ಬೇಕು, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್. ತುಂಬ ಚೆನ್ನಾಗಿ ಆಗಿದ್ದಾರೆ ಈಗ. ಹೆಂಗೆ ಯಾವ ರೀತಿ? ಏನೋ ಒಂಥರ ಡಿಪ್ರೆಸ್ಡು, ಏನೋ ಒಂಥರ ಅದ್ರಲ್ಲಿ ಹೆಂಗಿತ್ತು? ತುಂಬ ಕಪ್ಪಗೆ ಏನೋ ಒಂಥರ ಇದ್ರಿ ನೋಡೋಕೆ, ಈಗ ಒಂಥರ ಚೆನ್ನಾಗಿ ಹ್ಯಾಂಡ್ಸಮ್ ಆಗಿದ್ದೀರ. ಹ್ಯಾಂಡ್ಸಮ್ ಬಿಡಿ, ನಾನು ಹೇಳ್ತಿರೋಂಥದ್ದು ನೋಡಿ, ನಾನು ಆರಾಧನೆ ಮಾಡೋ ಅಂಥದ್ದು ಶ್ರೀ ಲಲಿತಾ ತ್ರಿಪುರ ಸುಂದರಿ. ಅಂದರೆ ನಾನು ಕಾನ್ಸೆಪ್ಟಾಗಿ ತೊಗೊಂಡಿರೋಂಥದ್ದು ಅದು ದೇವಿ ಶಾಕ್ತ ಪರಂಪರೆಯಲ್ಲಿ ಬರುತ್ತೆ. ಅದು ಒಂದು ಬ್ಯೂಟಿಫುಲ್ ಗಾಡೆಸ್ಸು. ನಾನು ತೊಗೊಂಡಿರೋಂಥದ್ದು ನನಗೆ ಸ್ವತಂತ್ರ. ಅದು ನಾನು ಚಿಕ್ಕ ವಯಸ್ಸಿಂದಲೂ ಕೂಡ ಯಾವ ದೇವ್ರಿಗೆ ಪೂಜೆ ಮಾಡ್ತೀನಿ, ನಿನಗೆ ಯಾವ ದೇವ್ರು ಇಷ್ಟ ಅಂತ ಎಲ್ಲರೂ ಹೇಳ್ತಾರಲ್ವ, ಮನೆ ದೇವರು ನಮ್ಮದು ಇದು ಅದಿದೆ ಅಂತಾರೆ. ಬಟ್ ನಾನು ಆರಾಧನೆ ಮಾಡ್ತಿರ್ತಕ್ಕಂಥ ದೇವ್ರೀಗ ಗಾಡೆಸ್ ಅದೊಂದು ಬ್ಯೂಟಿಫುಲ್ಲು. ಅದನ್ನು ಹೇಳ್ತಾ ಹೋದರೆ ಅದು ಹೇಳೋಕ್ಕಾಗಲ್ಲ, ಅಷ್ಟು ಇದೆ. ಸುಧಾ ಸಮುದ್ರ ಅಂತ ಹೃದ್ಯನ್ಮಣಿ ದ್ವೀಪ ಸಂರೂಢ ವಿಲ್ವಾಟವಿ ಮಧ್ಯ ಕಲ್ಪದ್ರುಮ ಕಲ್ಪ ಕಾದಂಬ ಕಾಂತಾರ ವಾಸಪ್ರಿಯೇ ವರ್ಣನೆ ಬರುತ್ತೆ ತಾಯಿದು. ಕೃತ್ತಿ ವಾಸಪ್ರಿಯೇ ಪಲ್ಲಕಿ ವಾದನ ಪ್ರಕ್ರಿಯಾ ಲೀಲತಾಲೀದಲಾಬದ್ಧ ಭೂಷಾ ವಿಶೇಷಾನ್ವಿತೆ ಸಿದ್ಧಿ ಸಂಹಾನಿತೆ. ನೋಡಿ ಅದು ವಿಶಿಷ್ಟನೇ ಆ ರೀತಿ ಇದೆ. ಆಕೆ ಬರುತ್ತೆ, ಆಕೆ ಅವಳು 3 ಲೋಕದ ಒಡತಿ, 3 ಲೋಕಕ್ಕೂ ಕೂಡ ಅವಳೇ ತ್ರಿಪುರ ಸುಂದರಿ. ಅವಳು 3 ಲೋಕಕ್ಕೂ ಕೂಡ ಅವಳು ಎಲ್ಲೂ ವಾಸ ಮಾಡೋಂಥದ್ದು. ಸುಧಾ ಸಮುದ್ರ ಅಂತ ಒಂದು ಮಣಿದ್ವೀಪ ಇದೆ, ಆ ಮಣಿದ್ವೀಪದಲ್ಲಿ ಆಕೆ ವಾಸ ಮಾಡ್ತಾಳೆ. ಆಕೆ ಆನಂದದ ಲಹರಿ, ನಮಗೆ ಆನಂದ ಬರಲಿಕ್ಕೆ ಶುರುವಾಗುತ್ತದೆ. ಆಕೆ ಸೌಂದರ್ಯ ಬರಲಿಕ್ಕೆ ಶುರುವಾಗುತ್ತೆ. ಸೊ ನಾನು ಅವಳನ್ನ ತಾಯಿ ಅಂತ ಅಂದಾದ್ಮೇಲೆ ಈಗ ಏನಕ್ಕೆ ಆ ತಾಯಿನ ಅಂತ ಹೇಳಿರ್ಬೋದು, ಅವಳು ಯಾರು ಅಂತ ಕೇಳ್ಬೋದು. ಶ್ರೀಮಾತಾ, ನನ್ನ ತಾಯಿ ಅವಳು, ಸತ್ಯ ಅಲ್ವಾ? ಅವಳನ್ನು ನಾನು ಮೆಟಾಫಾರಾಗಿ ತಗೊಂಡಾದ್ಮೇಲೆ ಅವಳ ತತ್ವಗಳೇನಿದೆ ಅದು ನನಗೆ ಬರಲೇಬೇಕು. ಸೊ ನಾನು ಅವಳನ್ನ ತಾಯಿ ಥರ ತೊಗೊಂಡಿದ್ದೀನಿ, ಅವಳನ್ನ ಮೆಟಾಫಾರಾಗಿ ತೊಗೊಂಡಿದ್ದೀನಿ. ಆ ಒಂದು ಗುಣಲಕ್ಷಣಗಳೇನಿದೆ ಬರಲೇಬೇಕು. ಮನಸ್ಸಲ್ಲೂ ಕೂಡ ತುಂಬ ಆನಂದವಾಗಿರಲೇಬೇಕು. ಆಮೇಲೆ ಏನು ಸೌಂದರ್ಯ ಬರಲೇಬೇಕು, ಆಕರ್ಷಣೆನೂ ಆಗಲೇಬೇಕು. ಸೊ ಈ ರೀತಿಯಾಗಿ ವಿಭಜನೆ ಮಾಡ್ತಾ ಹೋದರು. ನೋಡಿ ನಮ್ಮ ಭಾರತದ ವಿಶೇಷನೇ ಅದು. ನೀನು ಏನು ಬೇಕಾದ್ರೂ ಮಾಡಿದ್ರೂ ಎಷ್ಟು ಸ್ವತಂತ್ರ ಇದೆ ಅಂತಂದರೆ ನಮ್ಮ ಭಾರತದಲ್ಲಿ ಏನು ಮಾತಾಡಿದ್ರೂ ಕೂಡ ಯಾರು ಏನು ಮಾತಾಡಲ್ಲ, ಅಷ್ಟು ಸ್ವತಂತ್ರ ಇದೆ. ಬಟ್ ಅದನ್ನು ಯೂಸ್ ಮಾಡ್ಕೊಳ್ಳೋ ರೀತಿ ಇದೆಯಲ್ಲ, ಅದು ತಪ್ಪಾಗಿದೆ ಅಷ್ಟೇ ಇವಾಗ ಅಲ್ವಾ? ಯಾಕೆ ಅಂತಂದರೆ ನೀವು ಕೇಳಿದ್ರಲ್ವ, ಅನೇಕ ದೇವಸ್ಥಾನಗಳಿದೆ, 30-40 ದೇವಸ್ಥಾನಗಳಿದೆ ಅಂತೆಲ್ಲ ಕೇಳಿದ್ರಿ. ಅನೇಕ ದೇವಸ್ಥಾನಗಳಿದೆ, ಇರೋದು ಒಂದೇ ಎನರ್ಜಿ, ಸರಿನಾ? ಈಗ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಯಾವ ರೀತಿ ಅದು ಎನರ್ಜಿ ವರ್ಕ್ ಆಗುತ್ತೆ, ಇದು ಯಾವ ರೀತಿ. ಈಗ ನೋಡಿ, ದೇವರು ಇದನ್ನ ಇಲ್ವಾ ಅನ್ನೋದೊಂದು ಕಾನ್ಸೆಪ್ಟ್ ಇದೆಯಲ್ಲ, ಇದು ಯಾವ ರೀತಿ ಅಂತ ಅಂದಾಗ ಕ್ವಾಂಟಮ್ ಫಿಸಿಕ್ಸಲ್ಲಿ ಬರುತ್ತೆ. ಏನಂತ ಅಂದರೆ ವೈಬ್ರೇಷನಿಂದ ಎನರ್ಜಿಯಿಂದ ಫಿಸಿಕಲ್ ಮ್ಯಾಟರ್ ಅಂತ. ವೈಬ್ರೇಷನ್ ಸ್ಟಾರ್ಟ್ ಆದಮೇಲೆ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಎನರ್ಜಿ ಕ್ರಿಯೇಟ್ ಆದಮೇಲೆ ಎನರ್ಜಿಯಿಂದ ಎಲ್ಲ ಫಿಸಿಕಲ್ ಮ್ಯಾಟರ್ಸ್ ಅಂತಂದರೆ ಒಂದು ಇದ್ರೊಳಗಡೆ ಝೂಮ್ ಇನ್ ಮಾಡ್ತಾ ಹೋದರೆ ಇದ್ರ ಪಾರ್ಟಿಕಲ್ ಸಿಗುತ್ತೆ, ಇದ್ರ ಮಾಲಿಕ್ಯೂಲ್ ಸಿಗುತ್ತೆ, ಇದ್ರ ಆಟಮ್ ಸಿಗುತ್ತೆ, ಕರೆಕ್ಟ್ ಅಲ್ವಾ? ಇದ್ರದ್ದು ಪ್ರೋಟಾನ್ ನ್ಯೂಟ್ರಾನ್ ಸಿಗುತ್ತೆ, ಇದ್ರ ಕ್ವಾಪ್ ಸಿಗುತ್ತೆ. ಅದಾದಮೇಲೆ ಇದ್ರ ಎನರ್ಜಿ ಸಿಗುತ್ತೆ. ಅದಾದಮೇಲೆ ಏನು, ವಾಟ್ ನೆಕ್ಸ್ಟ್? ಅದಾದಮೇಲೆ ಎನರ್ಜಿ, ಇದು ವೈಬ್ರೇಷನ್ನೇ, ಕರೆಕ್ಟ್ ಅಲ್ವಾ? ಇದನ್ನೇ ನಮ್ಮ ಭಾರತ ಗ್ರಂಥಗಳಲ್ಲಿ ಹೇಳಿದ್ದು, ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ಎಲ್ಲ ವಸ್ತುವಿನ ಒಳಗಡೆ ಹೋಗ್ತಾ ತಾಯಿ ನೀನು ಶಕ್ತಿ ರೂಪದಲ್ಲಿ ಇದೆಯಾ. ಶಕ್ತಿ ಅಂತಂದರೆ ಯಾವುದು? ಎನರ್ಜಿ, ಸರಿನಾ? ಸೊ ಶಕ್ತಿ ರೂಪದಲ್ಲೇ ಇದೆಯಾ. ಸೊ ನಿನಗೆ ನನ್ನ ವಂದನೆಗಳು ಅಂತ ಹೇಳುತ್ತೆ. ಈ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಅಂತಲ್ಲ, ನಿಜನದು? ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ನಿಜ ಅಂತಲ್ಲ, ಇರೋದು ಒಂದೇ ಎನರ್ಜಿ. ನೀವು ಪಾಸಿಟಿವ್ ಆಗಿ ತೊಗೊಳ್ತಿದ್ದೀರಾ ಅಂತಂದರೆ ಅದು ಪಾಸಿಟಿವ್ ಎನರ್ಜಿ, ನೀವು ನೆಗೆಟಿವ್ ಆಗಿ ತೊಗೊಳ್ತಿದ್ದೀರಾ ಅಂತಂದರೆ ನೆಗೆಟಿವ್ ಎನರ್ಜಿ. ನಿಮಗೆ ಒಂದು ಸಿಂಪಲ್ ವಿಚಾರ ಹೇಳಲ್ಲ, ನಿಮಗೆ ಚಿಕ್ಕ ವಯಸ್ಸಿಂದಲೂ ಕೂಡ ಅದೇ ಥರ ಪ್ರೋಗ್ರಾಮಿಂಗ್ ಆಗ್ತಾ ನಿಮಗೆ ಊಟ ಮಾಡಿಸಿರ್ಬೇಕಾದ್ರೂ ಕೂಡ ನೋಡು ಅಲ್ಲಿ ಗುಮ್ಮ ಬರ್ತಾನೆ, ನೀನು ಊಟ ಮಾಡಲಿಲ್ಲ ಅಂತಂದೆಲ್ಲ ಹೇಳ್ತಾ ಎದುರಿಸ್ತಿದ್ದಾಗ ನಿಜವಾಗಿಯೂ ಗುಮ್ಮ ಇಲ್ಲ, ಆದರೂ ಕೂಡ ನಾವೇನಂತೀವಿ, ನಿಜವಾಗೂ ಗುಮ್ಮ ಇರ್ತಾನೆ ಅಲ್ಲಿ? ಇರಲ್ಲ. ಬಟ್ ನಾವು ಅದಕ್ಕೆ ಫೀಡಿಂಗ್ ಮಾಡಿದಾಗ ನಿಜವಾಗಿಯೂ ಗುಮ್ಮ ಬರ್ತಾನೇನೋ ಅಂತ ಅಂದ್ಬಿಟ್ಟು ಆ ಮಗು ತಿನ್ನುತ್ತೆ, ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿಯಲ್ಲಿ ಇದು ಕೂಡ ಪಾಸಿಟಿವ್ ಎನರ್ಜಿ ಒಂದೇ ಇರೋಂಥದ್ದು. ಅದು ಪಾಸಿಟಿವ್ ನೆಗೆಟಿವ್ ಯಾವುದೂ ಇಲ್ಲ, ಇರೋದೊಂದೇ. ನಾವು ಯಾವ ರೀತಿ ಯೂಸ್ ಮಾಡ್ಕೊತೀವಿ ಅದು ಆ ಥರ ನನಗೆ ಯೂಸ್ ಆಗುತ್ತೆ, ಅಷ್ಟು ಆ ರೀತಿಯಾಗಿ ಯೂಸ್ ಆಗುತ್ತೆ ಅದು. ಓಕೆ, ನೆಕ್ಸ್ಟ್ ಪುನರ್ಜನ್ಮ. ತುಂಬ ಇದೆ, ಒಬ್ಬೊಬ್ರು ಒಂದೊಂದು ಥರ. ಇದು ನಿಜನ? ಅದು ಕರ್ಮ ಪುನರ್ಜನ್ಮ ಅಂತ ಅನ್ನೋದು ಖಂಡಿತವಾಗಿಯೂ ಸತ್ಯನೇ ಇದೆಯಾ? ಖಂಡಿತವಾಗಿಯೂ ಇದೆ. ಯಾಕೆಂದರೆ ನಮಗೆ ಸ್ವಲ್ಪ ರಿವೀಲ್ ಆಗಿದೆ. ಸೊ ಆ ಕಾರಣಕ್ಕೋಸ್ಕರ ಆ ಒಂದು ಬೇಸಿಸ್ ಮೇಲೆ ಖಂಡಿತವಾಗಿಯೂ ಇದೆ ಅಂತ ಹೇಳ್ತಾ ಇರೋಂಥದ್ದಷ್ಟೇ.
ಅದು ಹೇಳಂಗಿಲ್ಲ. ಯಾಕೆ ಅಂತಂದರೆ ನಮ್ಮ ಗುರುಗಳು ಹೇಳಿದ್ದಾರೆ, ಬಾಯಲ್ಲಿ ಅಗ್ನಿ ಇರ್ತಾನೆ, ನೀನೇನು ಸಾಧನೆ ಮಾಡಿದ್ದೆ ಅದನ್ನು ಹೇಳಬಾರ್ದು, ಹೇಳಿದ್ರೆ ಅಲ್ಲೇ ಹೋಯ್ತಂತ. ಸೊ ನಾವೇನು ಮಾಡ್ತೀವಿ ಗೊತ್ತಾ ಬ್ರೋ, ಸರ್ ಇದನ್ನು ಸಾಮಾಜಿಕ ಲೆವೆಲಲ್ಲಿ ನಾವೇನು ತಪ್ಪು ಮಾಡ್ತೀವಲ್ವಾ, ಆ ತಪ್ಪನ್ನು ನಾವು ಮುಚ್ಚಿಡ್ತೀವಿ ಒಳಗಡೆ ಅಲ್ವಾ. ಸಮಾಜದ ಲೆವೆಲಲ್ಲಿ ಏನು ಈ ಸಾಮಾಜಿಕವಾಗಿ ನಾನು ಏನಾದರೂ ಒಂದು ಮಾಡಿದೆ ಕೆಟ್ಟ ಕೆಲಸ, ಅದನ್ನು ನಾವು ಮುಚ್ಚಿಡ್ತೀವಿ. ಬಟ್ ನಾವು ಏನೋ ಒಳ್ಳೆ ಕೆಲಸ ಮಾಡಿರ್ತೀವಲ್ಲ ಅದನ್ನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ಹೋಗುತ್ತಲ್ವಾ. ಸೊ ನಾವೇನು ಸಾಮಾಜಿಕವಾಗಿ ತಪ್ಪು ಮಾಡಿರ್ತೀವಲ್ಲ ಅದನ್ನು ಹೇಳಬೇಕಂತೆ. ಯಾಕಂತಂದರೆ ಹೇಳ್ದಾಗಲೇ ಅದು ಕ್ಲಿಯರ್ ಆಗುತ್ತೆ ಅಂತ. ನಾವೇನು ಸಾಧನೆ ಮಾಡಿರ್ತೀವಲ್ಲ ಅದನ್ನು ಒಳಗಡೆ ಇಟ್ಟಿರ್ಬೇಕಂತೆ. ಸೊ ರಿವೀಲ್ ಆಗಿರೋದ್ರಿಂದ ಹೌದು ಪುನರ್ಜನ್ಮ ಅನ್ನೋದಿದೆ. ಯಾಕೆ ಅಂತಂದರೆ ನಾನು ಏನು ಓದು ಜನ್ಮದಲ್ಲಿ ಏನು ಮಾಡಿದ್ದೆ, ಸೊ ನಾನು ಅದನ್ನು ಇಲ್ಲಿ ಫಲ ತಿಂತಿದ್ದೀನಿ. ಇದನ್ನೇ ಹೇಳಿದ್ದು ದಾಸರು ಹೇಳ್ತಾರೆ ಒಂದು ಮಾತು, ಏನಂತ ಅಂದರೆ, ತಂದೆ ತಾಯಿಯರೆಷ್ಟು, ತಾನಿದ್ದ ಊರೆಷ್ಟು, ಬಂಧು ಬಳಗಗಳೆಷ್ಟು, ಎನಗೆ ಸತಿ ಸುತರೆಷ್ಟು, ಬಂದ ಜನ್ಮಗಳೆಷ್ಟು, ಹೊಂದಿದ ಮರಣಗಳೆಷ್ಟು, ಒಂದೊಂದೆಣಿಕೆ ನಾ ಕಾಣೆ, ಹಿಂದೆ ಕೊಂದವರಾರೋ ಹಿಂದು ಸಲಹುವರಾರೋ. ತುಂಬ ಚೆನ್ನಾಗಿ ಹೇಳ್ತಾರೆ ದಾಸರು. ಸೊ ದಾಸರಿಗಿಂತ ದೊಡ್ಡ ಅಲ್ಲಲ್ಲ ನಾವು. ಸೊ ಖಂಡಿತವಾಗಿಯೂ ಕೂಡ ಪುನರ್ಜನ್ಮ ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ ಇದ್ದೇ ಇದೆ. ನೀವೇನು ಮಾಡ್ತಿದ್ದೀರಲ್ವ, ಇವಾಗ ಏನು ಇದಿರಲ್ವ, ಇದು ಮುಂದಿಂದಕ್ಕೆ. ಇಲ್ಲೇನು ತಪ್ಪು ಮಾಡ್ತೀವಿ ಮುಂದೆ ಹೋಗಿ ಅನುಭವಿಸ್ಲೇಬೇಕು. ಅದಿರೋಂಥದ್ದೇ ಅದು. ಇದನ್ನೇ ಹೇಳಿದ್ದು, ಕರ್ಮಣ್ಯೇವಾಧಿಕಾರಸ್ತು ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭುರ್ ಮಾ ಕರ್ಮಸ್ತ್ವ ಮಾ ಸಂಗವಸ್ತ್ವ ಕರ್ಮಣಿ ಅಂತ ಬರುತ್ತೆ. ಏನಾದ್ರೆ ಅಂದರೆ ಅರ್ಥ ಅದೇ, ನಿನಗೆ ಕರ್ಮದ ಅಧಿಕಾರ ಮಾತ್ರ, ಫಲದ ಅಧಿಕಾರ ನಿನಗಿಲ್ಲ ಅಂತ. ನೀನು ಮಾವು ಹಾಕಿದರೆ ಮಾವೇ ಬರುತ್ತೆ, ಅದು 100 ಪಟ್ಟು ಕೊಡುತ್ತೆ. ನೀನು ಬೇವು ಹಾಕಿದರೆ ಬೇವು ಅಷ್ಟೇ 100 ಪಟ್ಟು ಕೊಡುತ್ತೆ. ಸೊ ಇದೇ ಕಾರಣಕ್ಕೋಸ್ಕರ ಹೇಳ್ತಾರಂಥದ್ದು. ಇವಾಗ ನಾವು ಕರ್ಮನ ಕರೆಕ್ಟಾಗಿ ಮಾಡ್ತು ಅಂತ ಅಂದರೆ ನಿಜವಾಗಿಯೂ ಕೂಡ ಯಾರೂ ನರ್ಕಕ್ಕೆ ಹೋಗೋಂಥದ್ದು ಏನಿಲ್ಲ. ಬಟ್ ಕರ್ಮ ಕರೆಕ್ಟಾಗಿ ಮಾಡಬೇಕು. ಸೊ ಆ ಒಂದು ಇದು ಗೊತ್ತಾಗಿದೆ ನಮಗೆ, ಏನೋ ಒಂಚೂರು ಮೂಲ. ಹಂಗಾಗಿ ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಇವಾಗ ಜೀವನ ಥರ ನೋಡ್ತಿದ್ದೀನಿ ಅಷ್ಟೇ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್, ಬಾಲ ಸನ್ಯಾಸತ್ವ ಬಗ್ಗೆ. ಪೀಠಗಳು ಮಠಗಳು ಇಷ್ಟೊಂದು ಮಠಗಳಿದ್ದಾವೆ, ಬಾಲ ಸನ್ಯಾಸತ್ವ ಎಲ್ಲ ತಗೋತಾರೆ, ಇದರ ಬಗ್ಗೆ ಏನು ಸರ್? ಬಾಲ ಸನ್ಯಾಸತ್ವ ಅಂತ ಅನ್ನೋದು ಇವಾಗ ಯಾವ ರೀತಿಯಾಗಿದೆ ಅಂತಂದರೆ, ಅಂದರೆ ನಮ್ಮ ಆಲೋಚನೆಗಳ ಪ್ರಕಾರ, ಬೇರೆಯವ್ರಿಗೆ ಗೊತ್ತಿಲ್ಲ, ಬಟ್ ನಾವು ನೋಡಿರೋಂಥ ಪ್ರಕಾರ, ಯಾಕಂದರೆ ನಾವು ಕೂಡ ಮಠಕ್ಕೆಲ್ಲ ಹೋಗಿದ್ದೀವಿ, ವಿಸಿಟ್ ಮಾಡಿದ್ದೀವಿ. ಇವಾಗ ನಿಮಗೇನೋ ಗೊತ್ತಿದೆಯಲ್ವ, ಎಂತೆಂಥ ಮಠಾಧೀಶರೆಲ್ಲ ಎಂತೆಂಥ ಕೇಸಲ್ಲೆಲ್ಲ ಒಳಗಡೆ ಹೋಗ್ತಿದ್ದಾರಲ್ವ. ಸೊ ಒಂದು ಸನ್ಯಾಸತ್ವ ಅಂತ ಅನ್ನೋದು ತೋರಿಗೆಗೋಸ್ಕರ ಬರೋಂಥದ್ದಲ್ಲ, ಆಸೆ ಪಟ್ಟು ಬರೋಂಥದ್ದಲ್ಲ, ಅದು ಒಳಗಡೆಯಿಂದ ಬರೋಂಥದ್ದು. ನೋಡಿ, ನಿಮಗೆ ಸ್ವಾಮಿ ವಿವೇಕಾನಂದರಿಗೆ ಒಳಗಡೆಯಿಂದ ಬಂದಿರೋಂಥದ್ದು ಅಲ್ವಾ? ಸ್ವಾಮಿ ವಿವೇಕಾನಂದರಿಗೆ ಒಳಗಡೆಯಿಂದ ಬಂದಿರತಕ್ಕಂಥದ್ದು. ಪರಮಹಂಸರಿಗೂ ಅಷ್ಟೇ. ಮದುವೆ ಆದ್ರೂ ಕೂಡ ಅವ್ರು ಹೇಳ್ತಾರೆ ಒಂದ್ಸಲಿ, ಪರಮಹಂಸರು ತಾಯಿ ಶಾರದಾ ದೇವಿಗೆ, ತಾಯಿ ನಾನು ನಿನ್ನನ್ನು ಯಾವ ರೀತಿ ನೋಡ್ತಿದ್ದೀನಿ ಅಂತ ಅಂದರೆ, ನನ್ನ ತಾಯಿ ಯಾವ ರೀತಿ ಇದೆ, ಕಾಳಿಕಾದೇವಿ ಯಾವ ರೀತಿ ಇದ್ದಾಳಲ್ವ, ಅದೇ ರೀತಿಯಾಗಿ ನಿನ್ನನ್ನು ಕೂಡ ನೋಡ್ತಿದ್ದೀನಿ ಅಂತ. ಹೆಂಡತಿನೂ ಕೂಡ. ಸೊ ಅದಕ್ಕೇನಾದ್ರು ಬೇಜಾರು ಅಂತ ಕೇಳಿದಾಗ ಅವರು ಕೂಡ ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆ ಅಂತಂದ್ರೆ ಅದು ಒಳಗಡೆಯಿಂದ ಬಂದಿರೋಂಥದ್ದು. ಸೊ ಅಲ್ಲಿಂದ ಹೇಳ್ತಾರೆ, ನಾನು ಕೂಡ ಇದನ್ನು ಇದು ಸನ್ಯಾಸತ್ವವನ್ನು ಫಾಲೋ ಮಾಡ್ತಿದ್ದೀನಿ ಅಂತ. ಅವರು ಕೂಡ ಸನ್ಯಾಸತ್ವ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ. ಶಾರದಾ ದೇವಿದು ಕೂಡ, ಪರಮಹಂಸರು ಕೂಡ ಒಂದೇ ಮನೆಯಲ್ಲಿ. ನೋಡಿ, ಇದು ಒಳಗಡೆಯಿಂದ ಬರ್ತಾ ಇರತಕ್ಕಂಥದ್ದು. ಆಮೇಲೆ ಇನ್ನೊಂದು ವಿಚಾರ ಏನು ಹೇಳ್ತೀನಿ, ಮೊದಲು ನಮ್ಮ ಮೂಲದಲ್ಲಿ ಸನ್ಯಾಸತ್ವ ಇರಲಿಲ್ಲ. ಶಂಕರಾಚಾರ್ಯರು ಬಂದಾದ ಮೇಲೆ ಬಾಲ ಸನ್ಯಾಸತ್ವ ಬಂತು. ಮೂಲದಲ್ಲಿ ಫಸ್ಟ್ ಇದ್ದಿದ್ದು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಅದಾದಮೇಲೆ ಸನ್ಯಾಸತ್ವ. ಮೊದಲು ಗುರುಕುಲದಲ್ಲಿ ಅವನು ಕಲಿಬೇಕು, ಎಲ್ಲದನ್ನೂ ಕಲಿಬೇಕು. ಇದು ಬ್ರಹ್ಮಚರ್ಯದಲ್ಲಿ ಇನ್ನು ಪ್ರೌಢಾವಸ್ಥೆಗೆ ಬಂದಿರಲ್ಲ, ಎಲ್ಲ ವಿದ್ಯೆಗಳನ್ನು ಕಲಿತಾನೆ. ಕಲಿತಾದ್ಮೇಲೆ ಅವನು ಪ್ರದರ್ಶನ ತೋರಿಸ್ಲಿಕ್ಕೆ, ಗೃಹಸ್ಥ ಅಂತಂದರೆ ಅವನು ಪ್ರದರ್ಶನ ತೋರಿಸ್ಲಿಕ್ಕೆ ಒಂದು ರಾಜರ ಮುಂದೆ ಹೋಗಿ ರಾಜರ ಮುಂದೆ ಅವನು ಏನೇನು ತುಂಬ ಇದೆ ವಿದ್ಯೆಗಳಿದೆ ಅದನ್ನೆಲ್ಲ ತೋರಿಸಾದ್ಮೇಲೆ ರಾಜ ಅವನಿಗೆ ಒಂದು ಗುರುಕುಲ ಕೊಡ್ತಾನೆ. ಸೊ ಅಲ್ಲಿಂದ ಅವನಿಗೆ ಹೆಂಡತಿ ಮಕ್ಕಳೆಲ್ಲ ಆಗಿ, ಅದಾದಮೇಲೆ ಒಂದು 55 ವರ್ಷ 60 ವರ್ಷದೊಳಗಡೆ ರಿಟೈರ್ಮೆಂಟ್ ಬೇಕಲ್ಲ ಅವನಿಗೂ ಕೂಡ. ಅದಾದಮೇಲೆ ವಾನಪ್ರಸ್ಥಕ್ಕೆ ಹೋಗ್ತಾನೆ. ಅಲ್ಲಿ ಕೂಡ ಅಭ್ಯಾಸ ಮಾಡೋಕ್ಕೆ ಶುರು ಮಾಡ್ತಾನೆ. ಅವನ ಚಿಂತನೆಗಳ ಕಡೆ, ಅವನ ಆತ್ಮ ಗೆಲ್ಲದ್ರ ಕಡೆ ಅಭ್ಯಾಸ ಮಾಡೋಕ್ಕೆ ಶುರು ಮಾಡ್ತಾ ಅವನಿಗೆ ಬೇಕಂತಂದರೆ ಸನ್ಯಾಸತ್ವ ತಗೊಳ್ತಾನೆ. ಇಲ್ಲ ಅಂತಂದರೆ ಸನ್ಯಾಸತ್ವ ಏನು ಅವಶ್ಯಕತೆ ಇಲ್ಲ ಅಂತ.
ಬೇಕಂದರೆ ಅದು ನೋಡಿ ಹೇಳ್ತಿದ್ದೀನಲ್ಲ, ಅದು ಒಳಗಡೆಯಿಂದ ಬರಬೇಕು ಏನೇ ಇದ್ರೂ ಕೂಡ. ನಮಗಿದು ಒಳಗಡೆಯಿಂದ ಇತ್ತು ಅಧ್ಯಾತ್ಮ ಅನ್ನೋದು, ನಮಗೆ ಗೊತ್ತಿರಲಿಲ್ಲ. ಹೌದು, ಅದಾಗಿ ನಿಮ್ಮನ್ನ ಕರ್ಕೊಂಬಂತು. ಸೊ ಅದಾಗೆ ಅದು ನಮ್ಮ ಗುರುಗಳ ಜೊತೆ ಯಾವಾಗ ಕನೆಕ್ಟಿವಿಟಿ ಆದ್ವಿ ಜಾಸ್ತಿ, ಸೊ ಅದಾಗದೇ ಬಂತು. ನಾವು ಅದನ್ನು ಜಾಸ್ತಿ ಫೀಲು ಮಾಡೋಕ್ಕೋಗಲ್ಲ ಅದನ್ನು. ನಾನು ಈಗ ನೋಡಿ ಬೇರೆಯವರೆಲ್ಲ ಹೇಳ್ತಿರ್ತಾರಲ್ಲ, ಚಿಕ್ಕ ವಯಸ್ಸಲ್ಲೇ ಅವನಿಗೆ ಅದಾಯಿತು ಇದೆ, ನಮಗೇನಾಗಿರಲಿಲ್ಲ. ನಾವು ತುಂಬ ಜಾಲಿ ಮನುಷ್ಯನೇ, ಆರಾಮಾಗಿ ಎಲ್ಲ ಲವ್ ಯು ಎಲ್ಲ ಮಾಡ್ಕೊಂಡು ಚೆನ್ನಾಗೇ ಇದ್ದವರು. ಬಟ್ ಇವಾಗ ಏನಕ್ಕೆ ಆ ಥರ ಅಂತಂದರೆ ಅದು ಒಳಗಡೆ ಇತ್ತು, ಸರಿನಾ? ಸೊ ಒಳಗಡೆ ಬಂದಾಗ ಅದೇ ಎಲ್ಲದನ್ನೂ ಮಾಡುತ್ತೆ, ಫ್ಯಾಮಿಲಿ ಡಿಸ್ಪ್ಯೂಟ್ ಮಾಡುತ್ತೆ, ಎಲ್ಲದನ್ನೂ ಅದೇ ಮಾಡುತ್ತೆ. ಬಟ್ ನಾವು ಸುಮ್ಮನೆ ಸಾಕ್ಷಿಯಿಂದ ನೋಡ್ತಾ ಇರಬೇಕಷ್ಟೇ. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ಇದಕ್ಕೆ ನಾನು ಇದನ್ನು ಅಬ್ಸರ್ವ್ ಮಾಡಿದ್ದೀನಿ. ನಾನು ನಿಜವಾಗಿಯೂ ಏನು ಆ ವ್ಯಕ್ತಿ ಆಗಿರಲ್ವಲ್ಲ, ನೀವು ನೋಡಿರ್ಬೋದು, ಡಿಪ್ರೆಷನ್ ಆಗಿ ಎಣ್ಣೆ ಎಲ್ಲ ತುಂಬ ಮಾಡ್ಕೊಂಬಿಟ್ಟಿರ್ತಾರೆ, ಸೈಕೋ ಆಗಿ ತಿರುಗ್ತಿರ್ತಾರೆ, ಅಥವಾ ಏನೋ ಎಲ್ಲ ಊರು ಬಿಟ್ಟೆಲ್ಲ ಹೋಗ್ತಾರೆ, ಹ್ಯಾಂಗ್ ಮಾಡ್ಕೊತಾರೆ, ಸೂಸೈಡೆಲ್ಲ ಮಾಡ್ಕೊತಾರಲ್ಲ. ಸೊ ಸತ್ಯವಾಗ್ಲೂ ಹೇಳ್ತಾರೆ ಅಂತ ಮಾತಿದ್ದು, ನಾನು ಅನುಭವದ ಮಾತು. ಅವರಿಗೆ ನಿಜವಾಗಿಯೂ ಕೂಡ ಏನೋ ಬೇಕಾಗಿದೆ, ಅವರಿಗೆ ನಿಜವಾಗಿಯೂ ಕೂಡ ಏನೋ ಬೇಕಾಗಿದೆ. ಆದರೂ ಕೂಡ ಅದನ್ನು ಅವರು ಹುಡುಕೋದ್ರಲ್ಲಿ ಎಡವಿ ಅವೆಲ್ಲದನ್ನು ಕೂಡ ಮಾಡ್ಕೊತಾರೆ. ಇದು ಮೇಯ್ನ್ ನಾನು ನೋಡಿರೋಂಥದ್ದು. ಯಾಕೆಂತಂದರೆ ಇದನ್ನು ನಾನು ಅನುಭವಿಸಿರೋಂಥ ಫೀಲಿಂಗ್ಸ್ ನಾನು ನಿಮಗೆ ಹೇಳ್ತಿದ್ದೀನಿ. ನಾನೇ ಎಲ್ಲದನ್ನು ಹೇಳೋ ಸತ್ಯನೇ ಹೇಳೋದು, ಸುಳ್ಳು ಯಾವುದು ಹೇಳೋಕ್ಕೋಗಲ್ಲ. ಸೊ ಅವರು ಅದಕ್ಕೆ ಗೊತ್ತಾಗಿರಲ್ಲ, ಅದನ್ನು ಯಾವ ಥರ ತೊಗೊಬೇಕು ನನಗೆ ಅನ್ನೋದು ಗೊತ್ತಿರಲ್ಲ. ಸೊ ಆ ಕಾರಣಕ್ಕೋಸ್ಕರ ಅವರು ಜಾಸ್ತಿ ಇಲ್ಲ ಅಂತಂದರೆ ಸಾರಾಯಿ ದಾಸರಾಗ್ತಾರೆ, ಇಲ್ಲ ಅಂತಂದರೆ ಡಿಪ್ರೆಷನಿಂದ, ಆ್ಯಂಗ್ಸೈಟಿಯಿಂದ, ಸೂಸೈಡು ಅದೆಲ್ಲ ಮಾಡ್ಕೊತಾರಲ್ಲ. ನಿಜವಾಗಿಯೂ ಒಳಗಡೆ ಇದೆಯಲ್ಲ ಆತ್ಮ, ಅದೇನೋ ಹೇಳೋಕೆ ಹೊರಡ್ತಿದೆ, ಬಟ್ ಅದನ್ನು ಅವರು ಅರ್ಥ ಮಾಡ್ಕೊಂಡಿರಲ್ಲ ಅಷ್ಟೇ. ಸೊ ಇದನ್ನು ನಾನು ಬೇಗ ಅರ್ಥ ಮಾಡ್ಕೊಂಡೆ, ಆ ಕಾರಣಕ್ಕೋಸ್ಕರ ನಾನು ಆರಾಮಾಗಿ ಸಂತೋಷವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ ಅಷ್ಟೇ, ಬೇರೆದಿನ್ನು ಯಾವುದೂ ಇಲ್ಲ. ಓಕೆ, ತುಂಬ ಚೆನ್ನಾಗಿ ಹೇಳಿದ್ರಿ. ನೆಕ್ಸ್ಟ್, ಈಗ ದೇವರ ಹೆಸರಲ್ಲಿ ಉಪವಾಸ ಮಾಡ್ತಾರಲ್ಲ, ಉಪವಾಸ ಮಾಡೋದು, ವ್ರತ ಮಾಡೋದು, ಆಮೇಲೆ ವಾರ ನಾನ್ ವೆಜ್ ಬಿಡೋದು, ಆ ದೇವ್ರಿಗೊಂದು ವಾರ, ಈ ದೇವ್ರಿಗೊಂದು ವಾರ, ಇದ್ರ ಬಗ್ಗೆ ಏನು ಹೇಳುತ್ತೆ? ಸೊ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನೋಡಿ, ನಿಮಗೆ ಉಪವಾಸ ಎಲ್ಲ ಬರುತ್ತಲ್ಲ, ವ್ರತ ಉಪವಾಸ ಅದೆಲ್ಲ ಬರ್ತಾ ಇರತಕ್ಕಂಥದ್ದು ಸುಮ್ಮನೆ ನಮಗೆ ಇವಾಗ ಡಂಬಾಚಾರಗಳಿಂದ ಇವಾಗ ನಾವು ಮುಳುಗಿದ್ದೀವಿ, ತುಂಬ ದೂರ ಹೋಗ್ಬಿಟ್ಟಿದ್ದೀವಿ. ನಾವು ಎಷ್ಟೇ ಹೇಳ್ಕೊಂಬಂದು ಇಲ್ಲ ಅದು ಮಾಡಿಬಿಡಿ ಅಂತಂದ್ರೂ ನಮ್ಮ ತಾಯಿನೂ ಕೂಡ ಕೇಳಲ್ಲ. ಅರ್ಥ ಆಯ್ತಲ್ವಾ? ಸೊ ನಿಜವಾಗಿಯೂ ವ್ರತ ಉಪವಾಸ ಎಲ್ಲ ಬಂದಿದ್ದು ಒಂದೇ ಕಾರಣಕ್ಕೋಸ್ಕರ, ನಾವೇನಾದರೂ ಅಂದ್ಕೊಂಡಿರ್ತೀವಲ್ವ. ಈಗ ನಾವು ಈ ಸಿಂಪಲ್ ವಿಚಾರ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈಗ ನನಗೆ ಒಂದು ಗೌರ್ಮೆಂಟ್ ಕೆಲಸ ಸಿಗಬೇಕು ಅಂತ ಅಂದ್ಕೊಂಡಿರ್ತೀವಿ, ಅನುಷ್ಠಾನ ತಗೊಳ್ತೀವಿ, ಸಂಕಲ್ಪ ಮಾಡ್ತೀವಿ. ಯಾವುದಕ್ಕೋಸ್ಕರ ನಾನು ಅನುಷ್ಠಾನ ತೊಗೊಳ್ತಿದ್ದೀನಿ, ಯಾವುದೋ ಒಂದು ಮೆಟಾಫರ್ ತೊಗೊಂಡು, ದೇವರು ತೊಗೊಂಡು ಸಂಕಲ್ಪ ಮಾಡ್ತೀವಿ. ಇಲ್ಲ ನನಗಿದು ಗೌರ್ಮೆಂಟ್ ಕೆಲಸ ಆಗಬೇಕು ಅಂತಂದರೆ ನಾನು ಇದನ್ನು ಮಾಡ್ತೀನಿ, ಸರಿನಾ? ಸೊ ಇಷ್ಟು ಏನೋ ಮಂತ್ರಗಳನ್ನ ಹೇಳ್ತೀನಿ, ಅಥವಾ ಇಷ್ಟು ನಾನು ಹೇಳ್ತೀನಿ ಜಪನ ಮಾಡ್ತೀನಿ. ಸೊ ಜಪ ಮಾಡಾದ್ಮೇಲೆ ಆ ಒಂದು ಎನರ್ಜಿ ಏನು ಕ್ರಿಯೇಟ್ ಆಗುತ್ತಲ್ಲ, ಆ ಎನರ್ಜಿನ ನಾನು ಎಲ್ಲಿ ವಿನಿಯೋಗ ಮಾಡಬೇಕು, ಅಲ್ಲಿ ಅದು ಮಾಡಾದ್ಮೇಲೆ ಅದು ಕೆಲಸ ಸಿಗುತ್ತೆ ಅನ್ನೋದೊಂದು ವಿಚಾರ. ಈಗೇನಾಗಿದೆ ಅಂತಂದರೆ ಎಲ್ಲ ದಂಬಾಚಾರಗಳಲ್ಲಿ ಆಗೋಗ್ಬಿಟ್ಟಿದೆ ಇವಾಗ. ನಾವು ಉಪವಾಸ ಮಾಡೋದ್ರಿಂದ ದೇವ್ರಿಗೆ ಏನಕ್ಕೆ ಖುಷಿ ಆಗಬೇಕು ಅಲ್ವಾ? ಈಗ ನಾವು ಉಪವಾಸ ಮಾಡ್ತೀವಲ್ವ, ದೇವ್ರಿಗೇನು ಖುಷಿ ಆಗಬೇಕು? ಸೊ ಹೇಳ್ತಿದ್ದೀನಲ್ಲ, ನಮ್ಮ ಹಾಸನದಲ್ಲಿ ಏನೋ ಇಲ್ಲದೆ ಇರತಕ್ಕಂಥ ದೇವಸ್ಥಾನಗಳು ಬೇರೆ ಕಡೆ ಎಲ್ಲೂ ಇಲ್ಲ, ಅಷ್ಟು ದೇವಸ್ಥಾನಗಳಿದೆ. ಆದರೂ ಕೂಡ ನಮ್ಮ ಹಾಸನಲ್ಲಿ ಕಷ್ಟ ಕೂಡ ಮುಗಿತಿಲ್ಲ. ಸತ್ಯವಾಗ್ಲೂ ಹೇಳ್ತಾರೆ ಈ ಮಾತು. ಶನಿವಾರ ಭಾನುವಾರ ಬಂತು ಅಂದರೆ ನೀವು ನೋಡ್ಬೋದು, ದೇವಸ್ಥಾನಗಳಿಗೆ ದೇವರಿಗೆ ಏನೋ ಖುಷಿ ಕೊಡಬೇಕು ಅಥವಾ ಪ್ರಾರ್ಥನೆ, ಅದಿಲ್ಲ, ಪಾರ್ಟಿ ನೋಡ್ಬೇಕು ನೀವು. ನಾನು ಫೀಲ್ ಮಾಡಿದ್ದೀನಿ ಅದನ್ನು. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ದೇವ್ರ ಮೇಲೆ ಏನು ಆಸಕ್ತಿ ಇಲ್ಲ. ಯಾಕೆ ಅಂತಂದರೆ ನಮಗೆ ಬೇಕಾಗಿರೋಂಥದ್ದು ಭಯ. ಅಯ್ಯೋ ನಾನೇನಾರು ಕೊಡಲಿಲ್ಲ ಅಂತಂದರೆ ಆ ತಾಯಿ ಏನಾರು ನನಗೆ ಮಾಡಿಬಿಡ್ತಾರೆ, ರಿವರ್ಸ್ ಎಂಥದ್ದು ಇಲ್ಲ. ಅರ್ಥ ಆಯ್ತು ಬ್ರೋ ನಾನು ಹೇಳ್ತಿರೋದು ನಿಮಗೆ? ರಿವರ್ಸು ಆ ಥರದ್ದು ಯಾವುದು ಮ್ಯಾಟ್ರೇ ಇಲ್ಲ ಅಲ್ಲಿ. ಸೊ ನಾವು ಅಂದ್ಕೊಂಡಿರೋದೆಲ್ಲ ನಾವೇನೇ ಎಲ್ಲ ಡಂಬಾಚಾರಿಗಳಿಂದ ಅನುಭವಿಸ್ಬಿಟ್ಟಿದ್ದೀವಿ ನಾವೆಲ್ಲ. ನಮ್ಮ ತಲೆಗೆ ಹೋಗ್ಬಿಟ್ಟಿದೆ, ನಾನು ತೆಗಿಯೋಕ್ಕಾಗ್ತಿಲ್ಲ. ಏನಾದರೂ ಕೋಳಿ ಕೊಡಲಿಲ್ವಾ ನೀನು ಅಂದ್ಕೊಂಡಿರೋಂಥದ್ದು? ಬ್ರೋ ನಿಮಗೊಂದು ಹೇಳ್ತೀನಿ ನೋಡಿ, ನಮ್ಮ ಬ್ರಹ್ಮಾಂಡ ಇದೆಯಲ್ಲ, ನಮ್ಮ ಬ್ರಹ್ಮಾಂಡ ಎಷ್ಟೋ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅಂತ ಬಂದ್ಬಿಟ್ಟಿದೆ. ಈಗಲೂ ಕೂಡ ಸಂಶೋಧನೆ ಪ್ರಕಾರ, ನಿಮಗೆ ಗೊತ್ತಿರೋಂಥ ಪ್ರಕಾರ ಅನೇಕ ಕೋಟಿ ಬ್ರಹ್ಮಾಂಡಗಳಿದೆ ಅಂತ ಸಂಶೋಧನೆಗಳು ಕೂಡ ಹೇಳಿದ್ದಾರೆ. ಕರೆಕ್ಟ್ ಅಲ್ವಾ? ಅನೇಕ ಕೋಟಿ ಬ್ರಹ್ಮಾಂಡಗಳಲ್ಲಿ ನಮ್ಮದು ಒಂದು ಚಿಕ್ಕ ಬ್ರಹ್ಮಾಂಡ, ಮಿಲ್ಕಿ ವೇ ಗ್ಯಾಲಕ್ಸಿ ಅಲ್ವಾ ನಮ್ಮದು. ಸೊ ಆ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ನಮ್ಮದು ಪುಟ್ಟ ಸೂರ್ಯ, ಧೂಳಿನ ಕಣವಾದ ಸೂರ್ಯ ನಮ್ಮದು, ಸರಿನಾ? ಆ ಧೂಳಿನ ಕಣವಾದ ಭೂಮಿ. ಅರ್ಥ ಆಯ್ತು ಬ್ರೋ? ಆ ಭೂಮಿಯಲ್ಲಿ ಅಂದರೆ ಎರಡು ಖಂಡಗಳಿದೆ ಅಲ್ವಾ. ನಮ್ಮದು ಭಾರತ, ಸರಿನಾ? ಸೊ ಯಾವುದೋ ಒಂದು ನಮ್ಮದು ಏಷ್ಯಾ ಖಂಡದಲ್ಲಿ ಎಷ್ಟು ದೊಡ್ಡನೇ ಅಲ್ವಾ, ಅಷ್ಟು ಚಿಕ್ಕದಲ್ವ ನಮ್ಮದು ಕೂಡ ಭಾರತ. ನಮ್ಮ ಭಾರತದಲ್ಲಿ ಅದು ನಮ್ಮ ಕರ್ನಾಟಕ,
ನಮ್ಮ ಕರ್ನಾಟಕದಲ್ಲಿ ಕೂಡ ಒಂದು ಚಿಕ್ಕದೋದು ಊರು ಹಾಸನ್ನು. ಸೊ ಹಾಸನಲ್ಲಿ ನಮ್ಮದು ಒಂದು ಚಿಕ್ಕದಾದ ಹಳ್ಳಿ, ಸರಿನಾ? ಆ ಹಳ್ಳೀಲಿ ನಾನು ನಿಮ್ಮ ಹತ್ರಕ್ಕೆ ಬಂದುಬಿಟ್ಟು, ಯಾವುದೋ ಒಂದು ದೇವಸ್ಥಾನ ಹತ್ರಕ್ಕೆ ಬಂದುಬಿಟ್ಟು ಕುರಿ ಕೊಡ್ತೀನಿ, ಕೋಳಿ ಕೊಡ್ತೀನಿ, ರವಕೆ ಕೊಡ್ತೀನಿ, ಇದು ಸೀರೆ ಕೊಡ್ತೀನಿ ಅಂತಂದರೆ ಆಗುತ್ತೆ ಕೆಲಸ? ಇದು ಡಂಬಾಚಾರಗಳಲ್ವಾ? ಅದನ್ನು ಕೂಡ ಎದುರಿಸಿರ್ತಾರೆ ಪುರೋಹಿತರುಗಳೆಲ್ಲ, ಅಲ್ಲಿರ್ತಾರಲ್ಲ ಅವರು, ನಿನಗೆ ತಾಯಿ ಅನುಗ್ರಹ ಇಲ್ಲ, ನೀನು ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಹಂಗೆ. ಸೊ ಅದನ್ನು ಅವ್ರು ತಗೊಂಡಿದ್ದಾಗ ಅದು ಖಂಡಿತವಾಗಿ ನಡೆಯುತ್ತೆ. ಈಗ ನೀವು ನನಗೆ ಏನಾದರೂ ಒಂದು ಹೇಳ್ತಿರ್ತೀರ, ನೀವು ಇಲ್ಲ, ನೀವು ನಾಳೆ ಏನಾದರೂ ಸತ್ತೋಯ್ತೀರಾ ಅಂತ ಹೇಳಿದರೆ ನೀವು ನನಗೆ ಅದನ್ನು ರಿಯಲ್ಲಾಗಿ ಇಲ್ಲಿಗೆ ತೊಗೊಂಡ್ರೆ ಜಾಸ್ತಿ, ನಾಳೆ ಸತ್ತೋಯ್ತೀನಿ. ಸೊ ಅದೇ ಥರನೇ ಇದು ಅದನ್ನು ತೊಗೊಳುತ್ತೆ. ಸೊ ಅದಕ್ಕೆ ನೋಡಿ, ಸಬ್ಕಾನ್ಷಿಯಸ್ ಮೈಂಡಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಯಾವುದೂ ಗೊತ್ತಿಲ್ಲ. ಅದು ಒಂದು 6 ವರ್ಷದ ಪಾಪು ಥರ. ಪಾಪು ಇವಾಗ ಇದ್ದಾಗ ಎರಡು ಒಂದೆಲ್ಲ ಮಾಡುತ್ತೆ, ತಿನ್ನುತ್ತಲ್ವಾ? ಅದಕ್ಕೇನಾದ್ರು ಗೊತ್ತಿದೆಯಾ ಇದು ತಿನ್ನಬೇಕು ತಿನ್ನಬಾರ್ದು ಅಂತ? ಇದಕ್ಕೆ ಹೇಳಿದ್ದು ನಮ್ಮ ಭಾರತದಲ್ಲಿ ತುಂಬ ಇದೆ ನೋಡಿ. ದ್ವಿಜ ಅಂತ ಹೇಳ್ತಾರೆ. ದ್ವಿಜ ಅಂತ ಅಂದರೆ ಅವನಿಗೆ ಜ್ಞಾನದ ಕಣ್ಣು ಓಪನ್ ಆದಾಗ, ಅಂದರೆ ಜ್ಞಾನ ಬಂದಾಗ ಅವನಿಗೆ ಉಪನಯನ ಅಂತ ಮಾಡ್ತಿದ್ರು ಹಿಂದೆಲ್ಲ. ಉಪನಯನ ಅಂತ ಮಾಡ್ತಿದ್ರು, ಸರಿನಾ? ಅದೆಲ್ಲ ಕೂಡ ಒಂದೇ ಒಂದು ಧರ್ಮಕ್ಕೆ ಸೀಮಿತವಾಗಿದೆ, 1 ಅಥವಾ 2 ಧರ್ಮಕ್ಕೆ ಸೀಮಿತವಾಗಿದೆ. ಅದು ಎಲ್ರಿಗೂ ಕೂಡ ದ್ವಿಜ ಅಂತಂದರೆ ಜ್ಞಾನದ ಕಣ್ಣುಳ್ಳವ ಅಂತ ಅರ್ಥ. ಉಪನಯನ ಅಂತ ಮಾಡ್ತಾರಲ್ಲ, ಅದನ್ನೇ ಜ್ಞಾನದ ಕಣ್ಣುಳ್ಳವ. ಅವನಿಗೆ ಜ್ಞಾನೋದಯ ಆಯಿತು ಅಂದರೆ ಅವನು ಇನ್ನು ಎಲ್ಲದನ್ನು ಕೂಡ ಜ್ಞಾನವಂತ ಅಂತ ಅರ್ಥ ಅಲ್ವಾ? ಸೊ ನಾವು ಅಂದ್ಕೊಂಡಿರೋದಷ್ಟೇ, ದೇವಸ್ಥಾನ ಹತ್ರಕ್ಕೆ ಹೋದರೆ ಅದಾಗುತ್ತೆ, ಇದಾಗುತ್ತೆ, ಅಲ್ಲೇನಾದರೂ ನಾನೇನಾದರೂ ಅರಕೆ ಕಟ್ಬಿಟ್ಟಿದ್ದೀನಿ. ಬ್ರೋ, ಅರಕೆ ಅನ್ನೋದೇ ಫಸ್ಟ್ ಆಫ್ ಆಲ್ ತಪ್ಪು. ಫಸ್ಟ್ ಆಫ್ ಆಲ್ ಏನಕ್ಕೆ ಅರಕೆ ಕಟ್ಟಬೇಕು? ನಾವು ಉಪವಾಸ ಮಾಡಿದ್ರೆ ಏನು ಏನಕ್ಕೆ? ಇದನ್ನೇ ಹೇಳ್ತಾರೆ. ಆಮೇಲೆ ಇನ್ನೊಂದು ಬಂದ್ಬಿಟ್ಟಿದೆ, ಏನಂತಂದರೆ ಸೋಮವಾರ ಶಿವನಿಗೆ ಬಿಡೋಂಥದ್ದು, ಗುರುವಾರ ರಾಯರಿಗೆ ಬಿಡೋಂಥದ್ದು, ಶನಿವಾರ ಆಂಜನೇಯ ಸ್ವಾಮಿಗೆ ಬಿಡೋಂಥದ್ದು. ಸೊ ಇವೆಲ್ಲ ಬಂದಿದೆಯಲ್ಲ, ಇದು ಡಂಬಾಚಾರಿಗಳಿಂದ ಬಂದಿರೋಂಥದ್ದು, ಸರಿನಾ? ಹಂಗಾರೆ ಸೋಮವಾರ ನೀವು ನಾನು ಎಕ್ಸಾಂಪಲ್ ಹೇಳ್ತೀನಿ. ಸೋಮವಾರ ನೀವು ಹಾಲು ಕುಡಿಯಲ್ವಾ? ಹಾಲಿಗಿಂತ ನಾನ್ ವೆಜ್ ಯಾವುದಾದ್ರು ಇದೆಯಾ ಬ್ರೋ? ಇಲ್ಲ ಅಲ್ವಾ? ಗುರುವಾರ ಹಾಲು ಕುಡಿಯಲ್ವಾ? ಹಾಲಿಗಿಂತ ನಾನ್ ವೆಜ್ ಯಾವುದಾದ್ರು ಇದೆಯಾ? ಜೇನುತುಪ್ಪ ತಿನ್ನಲ್ವಾ? ಜೇನಿಗಿಂತ ಯಾವುದಾದ್ರು ನಾನ್ ವೆಜ್ ಇದೆಯಾ? ಇದನ್ನೇ ಭಗವಂತ, ಅದು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚನ್ಯನ್ನಂ ಚತುರ್ವಿಧ ಅಂತ. ಅರ್ಥ ಏನಂತಂದರೆ, ಎಲ್ಲ ಜೀವಿಗಳಲ್ಲಿರುವಂತಹ ಜಠರಾಗ್ನಿ ನಾನೇ. ಇದು ಅರ್ಥ ಮಾಡ್ಕೋಬೇಕು ಸ್ವಲ್ಪ. ಪ್ರತಿಯೊಬ್ಬೊಂದು ಜೀವ ರಾಶಿಯಲ್ಲಿದೆಯಲ್ಲ, ಪ್ರತಿಯೊಂದು ಜೀವಗಳಲ್ಲಿರುವಂತಹ ಜಠರಾಗ್ನಿ ನಾನೇ. ನಾನು 4 ವಿಧವಾದ ಆಹಾರವನ್ನು ಜೀರ್ಣ ಮಾಡ್ತೀನಿ ಅಂತ. ಜೀರ್ಣ ಮಾಡೋ ಅಂಥ ಸ್ವತಂತ್ರನೂ ನಮಗಿಲ್ಲ. ತಿಳ್ಕೊಬೇಕು ನಾವು ಅದನ್ನು ಮನುಷ್ಯರಾಗಿ. ಎಲ್ಲದೂ ಕೂಡ ಅವರೇ. ಆಮೇಲೆ ಇನ್ನೊಂದು ಏನಂತಂದರೆ, ನಾವು ಅಂದ್ಕೊಂಡಿದ್ದೀವಿ ನಾವು ತುಂಬ ಮನುಷ್ಯರು ಅಂತ. ನಿಜವಾಗ್ಲೂ ನಾವು ಮನುಷ್ಯರಲ್ಲ. ನಾವು ಅಂದ್ಕೊಂಡಿದ್ದೀವಲ್ಲ, ಹೂ ಆರ್ ಯು, ನಾನು ಯಾರು ಅಂತೆಲ್ಲ ಕೇಳ್ತಿರ್ತಾರಲ್ಲ. ನಿಜವಾಗಿಯೂ ಅದ್ರ ಅಧ್ಯಯನ ಮಾಡೋಕೆ ಹೊರಟ್ರೆ ಅವನಿಗೆ ಗೊತ್ತಾಗುತ್ತೆ ಅವನು ಯಾರಂತ. ಅದು ಹೇಳ್ಬಾರ್ದು, ಅದು ಅವರಿಗೆ ಅನುಭವ ಆಗಬೇಕು. ಈ ರೀತಿ ಡಂಬಾಚಾರಗಳನ್ನ ಮಾಡಬಾರ್ದು. ಈಗ ನೋಡಿ, ನಾನ್ ವೆಜ್ಜು, ಆಮೇಲೆ ಏನು ಅಂತರ್ಮುಖಿ ವಾಯು, ಬಹಿರ್ಮುಖಿ ವಾಯು ಅನ್ನೋದು ಬರುತ್ತಲ್ವಾ? ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತಲ್ವಾ, ನೀವು ಅದನ್ನು ತಿನ್ನಬೇಕು, ತಿನ್ನಬಾರ್ದು ಅಂತ ಅಲ್ಲ. ಬಟ್ ನಮ್ಮ ಭಾರತದಲ್ಲಿ ನಾನ್ ವೆಜ್ ಕಾನ್ಸೆಪ್ಟೇ ಇಲ್ಲ. ನಮ್ಮ ಭಾರತದಲ್ಲಿ ಬಂದಿರೋಂಥದ್ದು ವೆಜ್ಜು ನಾನ್ ವೆಜ್ ಕಾನ್ಸೆಪ್ಟೇ ಇಲ್ಲ. ಇಲ್ಲಿ 3 ವಿಧವಾದ ಗುಣಗಳಿದೆ. ಒಂದು ಸಾತ್ವಿಕ ಗುಣ, ಒಂದು ರಾಜಸಿಕ ಗುಣ, ಇನ್ನೊಂದು ತಾಮಸಿಕ ಗುಣ ಅಂತ. ಸಾತ್ವಿಕ ಗುಣ ಅಂತ ಅಂದರೆ ಯಾವಾಗಿಯೂ ಕೂಡ ಕಾಮ್ನೆಸ್ ಆಗಿರೋಂಥದ್ದು. ರಾಜಸಿಕ ಗುಣ ಅಂತ ಅಂದರೆ ಸ್ವಭಾವ ಅಂತ ಅಂದರೆ ಯಾವಾಗಲೂ ಕೂಡ ಸ್ವಲ್ಪ ಹಾರ್ಶ್. ತಾಮಸಿಕ ಅಂತ ಅಂದರೆ ಹಾರ್ಶು ವಿತ್ ಎಲ್ಲ ಕಡೆಯಿಂದ. ಈಗ ನೋಡಿ, ನಾನು ನಿಮಗೆ ಸಾತ್ವಿಕ ಅಂತಂದರೆ ಯಾವ ಥರ ಹೇಳ್ತೀನಿ ಗೊತ್ತಾ? ಈಗ ನಾನು ನಿಮ್ಮನ್ನು ಕರಿತೀನಿ ಯಾವುದೋ ಒಂದು ಜಗಳಕ್ಕೆ, ಮಗ ಜಗಳ ಆಡ್ತವ್ರಲ್ಲಿ ಹೋಗೋಣ, ನಮ್ಮ ಮನೆಯವರಿಗೆ ಯಾರೋ ತೊಂದರೆ ಮಾಡೋಕ್ಕೆ ಬಂದಿದ್ದಾರೆ, ಹೋಗೋಣ ಅಂತ ಕರಿತೀನಿ. ನೀವು ಅದಕ್ಕೆ ನನಗೆ ಹೇಳ್ತೀರಾ, ಬಿಡು ಮಗ, ದೇವ್ರು ನೋಡ್ಕೊಂತಾನೆ ಮೇಲ್ಗಡೆ ಕೂತಿದ್ದಾನಲ್ವಾ, ಯಾಕೆ ಜಗಳ ಎಲ್ಲ ಮಾತಲ್ಲಿ ಸರಿ ಮಾಡ್ಕೊಳ್ಳೋಣ ಅಂತ. ಇದು ಸಾತ್ವಿಕ ಸ್ವಭಾವದ ಗುಣ, ಸರಿನಾ? ರಾಜಸಿಕ ಅಂತ ಅಂದರೆ ಮಗ, ನಾನು ಕರಿತೀನಿ ನಿಮ್ಮನ್ನು, ಮಗ ಅಲ್ಲಿ ಜಗಳ ಆಡ್ತಿದ್ದಾರೆ ಹೋಗೋಣ ಅಂತ ಕರಿತೀನಿ. ಸೊ ನೀವೇನು ಮಾಡ್ತಾರೆ, ಜಗಳ ಮಾಡ್ತಿದ್ದಾನೆ, ತಡಿ ಬಂದೇ ಇರು ನೋಡೋಣ ಅಂತ ಅಂದ್ಬಿಟ್ಟು ಬರ್ತೀವಿ. ಇದು ರಾಜಸಿಕ ಸ್ವಭಾವ, ರಾಜಸಿಕ ಗುಣ. ತಾಮಸಿಕ ಅಂತಂದರೆ 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ. ಅರ್ಥ ಆಯ್ತಾ ನಿಮಗೆ ಅಂತ? ಈ ಕಡೆ ನೀವು ಸಿಂಪಲ್ ವಿಚಾರ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನೀವು ಯಾರೋ ಒಬ್ಬರು ರೌಡಿ, ಸರಿನಾ? ನಾನು ಯಾರನ್ನೋ ಒಬ್ರನ್ನ ಹೊಡಿಬೇಕು ಅಂತ ಅಂತೀನಿ. ನಾನು ನಿಮ್ಮ ಹತ್ರ ಬಂದ್ಬಿಟ್ಟು ಹೇಳ್ತೀನಿ ಅವ್ನು ಹೊಡಿಬೇಕಂತ. ನೀವು ಏನು ಬೇಕೋ ಅದನ್ನ ಇಸ್ಕೊಂತೀರಾ, ಅದು ಹೊಡಿತೀರಾ.
ಅವನು ಯಾರೋ ಬರ್ತಾನೆ ನಿಮ್ಮ ಹತ್ರ ಮತ್ತೆ ನಿಮ್ಮ ಹತ್ರ ಬಂದ್ಬಿಟ್ಟು ಅದೇ ಹೇಳಿ ನನಗೆ ಹೊಡೀರಿ ಅಂತ ಹೇಳ್ತಾನೆ. ಸೊ ಹೊಡಿತಾರೆ. ಇದೇ ಥರ ಅಷ್ಟೇ ಸಾತ್ವಿಕ, ರಾಜಸಿಕ, ತಾಮಸಿಕ. ಇದು ತುಂಬ ತಪ್ಪಾಗಿ ತಿಳ್ಕೊಂಡಿದ್ರು. ಇದೆ ಸಾತ್ವಿಕ ದೇವರುಗಳ ಆರಾಧನೆ ಬರುತ್ತೆ, ರಾಜಸಿಕ ದೇವರುಗಳ ಆರಾಧನೆ ಬರುತ್ತೆ, ತಾಮಸಿಕ ದೇವರುಗಳ ಆರಾಧನೆ ಬರುತ್ತೆ. ನಿಮಗೆ ಯಾವುದು ಬೇಕು ಅದನ್ನು ನೀವು ಚೂಸ್ ಮಾಡಬೇಕು. ಅದನ್ನು ಕೇಳ್ತಿದ್ದೀನಿ ನೋಡಿ. ಇದನ್ನು ಹೇಳ್ಬಿಡ್ತೀನಿ ಕ್ಲಿಯರಾಗಿ. ಸಾತ್ವಿಕ ದೇವರುಗಳು ಅಂತ ಅಂದರೆ ನಿಮಗೆ ಗೊತ್ತಿರೋ ಥರ ಬ್ರಹ್ಮ, ವಿಷ್ಣು, ಮಹೇಶ್ವರ, ಅಂದರೆ ಅದೇ ವಿಷ್ಣು, ಮಹೇಶ್ವರ, ದೇವಿ, ಈ ರೀತಿಯಾಗಿ ಸಾತ್ವಿಕ ದೇವರ ಆರಾಧನೆ. ರಾಜಸಿಕ ದೇವರ ಆರಾಧನೆ ಅಂತಂದರೆ ರಾಕ್ಷಸರ ಗುಂಪು ಬರುತ್ತೆ, ರಾಕ್ಷಸರು. ತಾಮಸಿಕ ಅಂತ ಅಂದರೆ ಭೂತ ಪ್ರೇತಗಳ ಆರಾಧನೆ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಅದನ್ನು ನೀವು ಮಾಡಬೇಕು. ಸಾತ್ವಿಕ ಆರಾಧನೆ ಬೇಕಾ? ಭಗವದ್ಗೀತೆಲೇ ಇದೆ ಅದು. ಸೊ ಯಾವ ದೇವರ ಆರಾಧನೆ ಮಾಡಬೇಕು ಅಂತಂದ್ಬಿಟ್ಟು ಭಗವದ್ಗೀತೆಲ್ಲ ಕೊಟ್ಟಿದ್ದಾರೆ ಅಲ್ವಾ. ಸೊ ಈ ಕಾರಣದಿಂದಾಗಿ ಆರಾಧನೆ ಮಾಡ್ತಾ ಇದ್ರೆ ಒಳ್ಳೆಯದು. ಓಕೆ, ಈಗ ಮುಂದಿನ ಪ್ರಶ್ನೆ, ಈಗಿನ ಮಕ್ಕಳು ಎಲ್ಲಿ ದಾರಿ ತಪ್ತಾ ಇದ್ದಾರೆ ಅಂತ. ನಮ್ಮ ಹಿರಿಯರೆಲ್ಲ ಹೇಳೋದು ಒಂದೇ ಮಾತು, ಮೊದಲಿನ ಕಾಲ ತುಂಬ ಚೆನ್ನಾಗಿತ್ತು, ಎಲ್ಲ ಈಗಿನ ಕಾಲ ಸರಿ ಇಲ್ಲ ಅಂತ. ಸೊ ನಿಜವಾಗ್ಲೂ ಈಗಿನ ಮಕ್ಕಳು ಎಲ್ಲಿ ದಾರಿ ತಪ್ಪಿದ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತಿದ್ದೀನಿ ಅಂತಂದರೆ, ಇದು ನನಗೂ ಕೂಡ ನಾನು ಫೀಲ್ ಮಾಡ್ತಿದ್ದೆ ಫಸ್ಟು, ಮೊದಲೆಲ್ಲ ತುಂಬ ಚೆನ್ನಾಗಿತ್ತ, ಈಗ ಚೆನ್ನಾಗಿರಲಿಲ್ವ ಅಂತ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಈಗ ತುಂಬ ಚೆನ್ನಾಗಿದೆ ಮೊದಲಿದ್ದಕ್ಕಿಂತ. ಯಾಕೆ ಅಂತಂದರೆ ನೋಡಿ, ಆಲೋಚನೆ ಮಾಡಿ, ನಮಗೆಲ್ಲ ಇನ್ಫಾರ್ಮೇಷನ್ನು ಕೂಡ ಗ್ಯಾದರಿಂಗ್ ಮಾಡ್ಕೋಬೋದು. ಇವಾಗ ಏನಾದರೂ ಸಮಸ್ಯೆ ಇದೆಯಾ? ಈಗ ಎಲ್ಲೇ ಹೋದ್ರೂ, ಈಗ ಮೊದಲೆಲ್ಲ ಏನಂತಂದರೆ ದೇಶ ಸುತ್ತು ಕೋಶ ಓದು ಅಂತ ಎಲ್ಲ ಹೇಳ್ತಿದ್ರು, ಕರೆಕ್ಟ್ ಅಲ್ವಾ? ನೀನು ಕೋಶನ ಓದಬೇಕು ಅಂತಂದರೆ ದೇಶ ಸುತ್ತಲೇಬೇಕು. ಯಾಕಂತಂದರೆ ಅಷ್ಟು ದೂರ ಎಲ್ಲ ಲೈಬ್ರರಿಗಳಿದ್ದು ಅಲ್ವಾ. ಅಷ್ಟು ಯಾವುದಾದ್ರೂ ಒಂದು ವಿಚಾರ ಹೇಳಬೇಕು ಅಂತಂದ್ರೆ ಅಷ್ಟು ದೂರ ಇತ್ತು. ಇವಾಗ ಹಂಗಿಲ್ಲಲ್ಲ, ಎಲ್ಲಿ ಬೇಕಾದ್ರೂ ಕೂಡ ನಾವು ಆರಾಮಾಗಿ ವಿಚಾರಗಳನ್ನ ಗ್ಯಾದರಿಂಗ್ ಮಾಡ್ಬೋದು, ಅಂಥ ವ್ಯಕ್ತಿಗಳನ್ನ ನಾವು ಮೀಟ್ ಮಾಡ್ಬೋದು, ಎಲ್ಲ ವಿಚಾರಗಳನ್ನು ಕೂಡ ತಿಳಿಬೋದು. ಆಗ ಫೋನ್ ಕಾಲೆಲ್ಲ ಮಾಡಬೇಕು ಅಂತಂದರೆ ತುಂಬ ದೂರ ಹೋಗಬೇಕಿತ್ತು. ನಾವು ಕೂಡ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ನೋಡ್ತಿದ್ವಿ, ನಮ್ಮ ತಾಯಿಗೆ ಏನಾದ್ರು ಫೋನ್ ಮಾಡಬೇಕು ಅಥವಾ ನಮ್ಮ ತಾಯಿ ಏನಾದರೂ ನಮಗೆ ಫೋನ್ ಮಾಡಬೇಕಿತ್ತು ಅಂತಂದಿದ್ರೆ, ನಾವು ನಮ್ಮ ಅಜ್ಜಿ ಊರಲ್ಲಿ ಇದ್ದಿದ್ದು, ನಮ್ಮ ತಾಯಿ ಹಾಸನಲ್ಲಿ ಇದ್ದಿದ್ದಲ್ವಾ. ಸೊ ಅವಾಗ ಕೂಡ ತುಂಬ ಕಷ್ಟ ಇತ್ತು, ಮೊಬೈಲ್ ಇರಲಿಲ್ಲ ಅವಾಗ. ಆಮೇಲೆ ಆಗೆಲ್ಲ ಟೈಮ್ ಪಾಸ್ ಮಾಡೋಕ್ಕೆ ಈ ಥರ ಎಲ್ಲ ರೀಲ್ಸ್ ಯಾವುದು ಇರಲಿಲ್ಲ. ಎಲ್ಲ ಚೆನ್ನಾಗಿದೆ ಇವಾಗ, ಯಾವುದು ಕೂಡ ಸಮಸ್ಯೆ ಅನ್ನೋದಿಲ್ಲ. ಬಟ್ ನಾವು ಯಾವ ರೀತಿ ಅದನ್ನು ಯೂಸ್ ಮಾಡ್ಕೊತಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ನಾವು ಅದನ್ನು ಒಳ್ಳೇದಕ್ಕೆ ಬಳಸಿದರೆ ಒಳ್ಳೆಯದು, ಕೆಟ್ಟದಕ್ಕೆ ಬಳಸಿದರೆ ಕೆಟ್ಟದ್ದು. ಇಷ್ಟೇ ಡಿಫ್ರೆನ್ಸ್, ಬೇರೆದೇನಿಲ್ಲ. ನಾನು ಕೂಡ ತುಂಬ ಮೊಬೈಲ್ ಯೂಸ್ ಮಾಡ್ತಾಯಿದ್ದೆ ಮೊದಲೆಲ್ಲ ಅಲ್ವಾ. ಈಗ ಸ್ವಲ್ಪ ಬಿಟ್ಟಿದ್ದೀನಿ ಮೊಬೈಲ್ ಯೂಸ್ ಮಾಡೋದು. ಬಿಟ್ಟಾದಮೇಲೆ ಸ್ವಲ್ಪ ವಿಚಾರಗಳನ್ನ ಗ್ಯಾದರಿಂಗ್ ಮಾಡೋಕ್ಕೆ ಶುರುವಾಯಿತು, ಮಾಡ್ತಿದ್ದೀನಿ. ಅದೇನು ಸಮಸ್ಯೆ ಇಲ್ಲ. ಇನ್ನು ಮಕ್ಕಳದ್ದೇನೋ ಕೇಳಿದ್ರಲ್ಲ, ಅಯ್ಯೋ ಅದು ಮಕ್ಕಳ ದಾರಿ ತಪ್ತಾರೆ ಅಂಥದ್ದಲ್ಲ, ದಾರಿ ತಪ್ಪಿಸ್ತಾರೆ ಅಂಥದ್ದು ಕುಟುಂಬದವರೇ, ತಂದೆ ತಾಯಿಗಳೇ ದಾರಿ ತಪ್ಪಿಸ್ತಾರೆ ಅಂಥದ್ದು. ಹೇಗೆ ದಾರಿ ತಪ್ಪಿಸ್ತಿದ್ದಾರೆ ಅಂತಂದರೆ ಇದು ಬ್ಯೂಟಿಫುಲ್ಲು. ಏನು ಹೇಳ್ತೀನಿ ಕೇಳಿ. ಕಠೋಪನಿಷತ್ತು ಬರುತ್ತೆ. ಕಠೋಪನಿಷತ್ತಲ್ಲಿ ನಚಿಕೇತ ಅಂತ ಒಬ್ಬ ಮಗ ಇರ್ತಾನೆ, ವಾಜಶ್ರಾವಸ ಅಂತ ಒಬ್ಬ ಮುನಿ ಇರ್ತಾನೆ, ಋಷಿ ಮುನಿ. ವಾಜಶ್ರಾವಸನ ಅವ್ರ ಹೆಸರು ಗೊತ್ತಿಲ್ಲ, ಮರ್ತೋಗಿದೆ. ಬಟ್ ಅದು ಬ್ಯೂಟಿಫುಲ್ ಆಗಿದೆ ಕತೆ. ಸೊ ಯಾವ ರೀತಿ ಅವರ ಬಾಂಧವ್ಯ ಇತ್ತು ಅಂತ ನೋಡಿ. ಅದರಲ್ಲಿ ನಚಿಕೇತ ಅಂತ ಮಗ. ಸೊ ಅವನು ಈಗ ವಾಜಶ್ರಾವಸ ಅಂತ ಏನು ಋಷಿ ಮುನಿ ಇರ್ತಾನಲ್ಲ, ಅವನು ಯಜ್ಞಗಳ ಮೂಲಕ ಸ್ವರ್ಗವನ್ನು ನೋಡಬೇಕಂದ್ರೆ ಸ್ವರ್ಗಕ್ಕೆ ನಾನು ಹೋಗಬೇಕು ಅಂತ ಅಂದ್ಬಿಟ್ಟು ಯಜ್ಞಗಳ ಮೂಲಕ, ದಾನ ಧರ್ಮಗಳ ಮೂಲಕ ಎಲ್ಲದನ್ನು ಕೂಡ ಕೊಡ್ತಿರ್ತಾನೆ. ಅರ್ಥ ಮಾಡ್ಕೊಳ್ಳಿ, ಇದು ತುಂಬ ಬ್ಯೂಟಿಫುಲ್ ಆಗಿರೋಂಥದ್ದು ವಿಚಾರ ಹೇಳ್ತಿದ್ದೀನಿ. ಸೊ ಎಲ್ಲದನ್ನು ಕೊಡ್ತಾ ಇರ್ತಾನೆ, ಪ್ರತಿಯೊಂದು ಕೂಡ ದಾನ ಮಾಡ್ತಾ ಇರ್ತಾನೆ, ಎಲ್ಲರಿಗೂ ಕೂಡ ದಾನ ಮಾಡ್ತಾ ಇರ್ತಾನೆ. ಸೊ ಅಲ್ಲಿ ಒಂದೆರಡು ಮುದಿ ಬಡ ಕ್ಲಾಸುಗಳನ್ನ ದಾನ ಮಾಡ್ತಾ ಇರ್ತಾನೆ. ಇದನ್ನು ನೋಡ್ತಾನೆ ನಚಿಕೇತ ಮಗ. ಅವಾಗ ಈ ಥರ ಏನಿಲ್ಲ, ಏನಾರು ಅಪ್ಪ ಮಗನಿಗೆ ಎದುರುತ್ರ ಮಾಡಿದರೆ ಒದಗಿದೆ, ಆ ಥರ ಏನಿಲ್ಲ. ಡೈರೆಕ್ಟಾಗಿ ಹೇಳ್ತಾನೆ ನಚಿಕೇತ, ನೀವು ಈ ಬಡ ಕ್ಲಾಸುಗಳು ಕೊಡೋ ಬದಲು, ಅಂದರೆ ಇದು ಆಲ್ರೆಡಿ ಎಲ್ಲ ರಸಗಳೆಲ್ಲನೂ ಹೀರಿ ಎಲ್ಲ ಆಗೋಗಿದೆ, ಇದನ್ನು ಕೊಟ್ಟರು ವೇಸ್ಟೇ, ಇದನ್ನು ಕೊಡೋ ಬದಲು ನೀವು ಚೆನ್ನಾಗಿರೋದನ್ನೇ ಕೊಡ್ಬೋದಿತ್ತಲ್ಲ ಅಂತ ಅಂದ್ಬಿಟ್ಟು ತಂದೆಗೇನೆ ಕ್ವಶನ್ ಆಗ್ತಾನೆ. ಸೊ ತಂದೆ ನೋಡಾದ್ಮೇಲೆ ಆಯಿತು, ಏನೇನೋ ವಾಗ್ವಾದಗಳು ನಡೆಯುತ್ತೆ, ಸುಮ್ಮನೆ ಆಗಿರ್ತಾನೆ. ಅದಾದಮೇಲೆ ನಚಿಕೇತ ಕೇಳ್ತಾನೆ, ಎಲ್ರಿಗೂ ಇಷ್ಟೊಂದೆಲ್ಲ ದಾನ ಮಾಡ್ತಿದ್ರಲ್ವಾ, ಪ್ರತಿಯೊಬ್ಬರಿಗೂ ಇಷ್ಟೊಂದೆಲ್ಲ ದಾನ ಮಾಡ್ತಿದ್ರಲ್ವ, ನನಗೇನು ಕೊಡ್ತೀರಾ ಅಂತ ಕೇಳ್ತಾನೆ. ನೋಡಿ, ಇದು ಮೇಯ್ನ್ ಪಾಯಿಂಟ್. ಇದು ಅವ್ರು ಹೇಳ್ತಾರೆ, ನಿನ್ನನ್ನು ಮೃತ್ಯುಕೋಪಕ್ಕೆ ತಳ್ತೀನಿ ಅಂತ. ಸಾಯಿಸ್ತೀನಿ ಅಂತಲ್ಲ, ನಿನ್ನ ಮೃತ್ಯುಕೋಪಕ್ಕೆ ತಳ್ತೀನಿ ಅಂತ, ಅಂದರೆ ನಿನ್ನನ್ನು ಸಾವಿಗೆ ತಳ್ತೀನಿ ಅಂತ, ಸಾವಿಂದ ಹೊಡೆಗೆ ತಳ್ತೀನಿ ಅಂತ. ಸೊ ಅವಾಗ ತಂದೆ ಆದವರು ಯಾರಿಗಾದ್ರೂ ಕೂಡ ಆಶ್ಚರ್ಯ ಆಗುತ್ತಲ್ವಾ. ಅಂದರೆ ಬೇರೆಯವ್ರಿಗೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಅಥವಾ ಇವ್ರಿಗೆ ಯಾರಿಗೆ ನಚಿಕೇತನಿಗಾದ್ರೂ ಆಶ್ಚರ್ಯ ಆಗೇ ಆಗುತ್ತೆ.
ಈಗ ನಾವೇನೆ ನಮ್ಮ ತಂದೆ ಬಂದ್ಬಿಟ್ಟು ನಿನ್ನನ್ನು ಸಾವಿನ ದೌಡ ತಳ್ತೀನಿ ಅಂತಂದರೆ ನಮಗೆ ಎಷ್ಟು ಕೋಪ ಬರುತ್ತೆ ಅವ್ರ ಮೇಲೆ ಅಲ್ವಾ? ನಚಿಕೇತ ಆ ಥರ ಮಾಡಲ್ಲ. ಹೌದಾ, ಸಾವಿನ ದೌಡೆ ತಳ್ತಾರೆ, ಸಾವು ಅಂದರೆ ಯಾವ ರೀತಿ ಇರುತ್ತೆ ಅದನ್ನು ಅಧ್ಯಯನ ಮಾಡೋಕ್ಕೆ ನೋಡ್ತಾನೆ. ಅರ್ಥ ಆಯ್ತಾ ನಿಮಗೆ ನಾನು ಹೇಳಿದ್ದು? ಸೊ ತಂದೆ ಮಗನ ಬಾಂಧವ್ಯ ಈ ರೀತಿ ಇರುತ್ತೆ. ಅವರು ಅದನ್ನು ಕೂಡ ಹೇಳ್ತಾರೆ. ಆ ಮುನಿ ಏನು ಇರ್ತಾರಲ್ಲ, ಋಷಿ ಏನಿರ್ತಾರಲ್ವ, ಅವ್ರು ಹೇಳ್ತಾರೆ ನಿನ್ನದು ಏನೇ ಸಮಸ್ಯೆಗಳಿದ್ರೂ ಕೂಡ ನೀನು ಅದನ್ನು ನೀನೇ ಹುಡುಕ್ಬೇಕಂತ. ನಾನು ಇವಾಗ ನಿನಗೆ ಹೇಳಿದ್ದೀನಲ್ವ, ಅದಕ್ಕೆ ಹೋಗ್ಬೇಕು ಅಂತಂದರೆ ಅದನ್ನು ನೀನೇ ಮಾಡಬೇಕಂತ. ಸೊ ಈ ರೀತಿ ಇತ್ತು ಅವಾಗ, ತುಂಬ ಚೆನ್ನಾಗಿತ್ತು. ಬಟ್ ಇವಾಗ ಹಂಗಿಲ್ಲ. ಫ್ಯಾಕ್ಟ್ರಿಗಳು, ಕಮರ್ಷಿಯಲ್ ಬಿಲ್ಡಿಂಗ್ಗಳು. ಮಗನೇ ನೀನಂತಂದರೆ ನನಗೆ ತುಂಬ ಇಷ್ಟ, ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಗೊತ್ತಲ್ಲ ಸರ್. ಇವಾಗ ಮಾಡಬೇಕು, ಈಗ ನೋಡಿ ಮಾಡಬಾರ್ದು ಅನ್ನೋದಿಲ್ಲ, ಕುರುಡು ಮಮಕಾರ ಬೇಡ ಅಂತ ಅಲ್ವಾ? ಅವ್ರೂ ಕೂಡ ಆತ್ಮನೇ, ಅವರಿಗೂ ಏನೋ ಮಾಡಬೇಕಂತ ಆಸೆ ಇದೆಯಲ್ವಾ? ಸೊ ನಿಮ್ಮ ಮೋಹಕ್ಕೋಸ್ಕರ ಆ ಮಕ್ಕಳನ್ನ ನಿಜವಾಗಿಯೂ ಹೇಳ್ತಿರೋಂಥದ್ದು. ನಿಮಗೆ ನಮ್ಮನ್ನು ನೋಡ್ಕೊಬೇಕು, ಮುಂದೆ ತುಂಬ ಚೆನ್ನಾಗಿ ಸಾಕಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಎಲ್ಲ ಬೆಳೆಸೋಂಥದ್ದಲ್ವಾ? ಪ್ರತಿಯೊಬ್ಬರನ್ನ ಅದಕ್ಕೆ ಅಲ್ವ ಬೆಳೆಸೋಂಥದ್ದು. ಬಟ್ ಅವರು ಏನೋ ಒಂದು ಮಾಡೋಕ್ಕೆ ಬಂದಿರ್ತಾರಲ್ವ, ಅದಕ್ಕಿಲ್ಲಿದೆ ಸ್ವತಂತ್ರ. ನಾವು ಹೇಳ್ತೀವಿ ಸ್ವತಂತ್ರ ಸಿಕ್ಕಿ ತುಂಬ 1947ರಲ್ಲಿ ಸ್ವತಂತ್ರ ಸಿಕ್ತು ಅಂತ. ಈಗಲೂ ಕೂಡ ಸ್ವತಂತ್ರ ಇಲ್ಲ ಯಾರಿಗೂ, ಎಷ್ಟೋ ಜನಕ್ಕೆ. ಯಾಕೆಂದರೆ ಇವ್ರಿಗೆ ಯಾವುದೋ ಒಂದು ಇಷ್ಟ ಇರುತ್ತೆ, ಅದನ್ನು ಮಾಡೋಕ್ಕೆ ಬಿಟ್ಟಿರಲ್ಲ. ನೀನು ಇಂಜಿನಿಯರಿಂಗೇ ಮಾಡಬೇಕು ಅಥವಾ IPS ಆಗಬೇಕು, ಡಾಕ್ಟ್ರ್ ಆಗಬೇಕು, ಇದನ್ನೆಲ್ಲ ಮಾತಾಡ್ತಾ ಇರ್ತಾರಲ್ವ. ಒನ್ ಡೇ ಅವನು ಫೇಲ್ ಆಯ್ತಾನೆ. ಫೇಲ್ ಆದಾಗ ಮತ್ತೆ ಅವನ ಮೂಲ ಏನಿದೆ ಅಲ್ಲಿಗೆ ಬರ್ತಾನೆ, ಅವಾಗ ಬೈಯಕ್ಕೆ ಶುರು ಮಾಡ್ತಾರೆ ಇವರೇ. ಅರ್ಥ ಆಯ್ತದಲ್ಲ ಅವರು? ಸೊ ಈ ಕಾರಣದಿಂದಾಗಿ ನಿಜವಾಗಿಯೂ ಕೂಡ ದಾರಿ ತಪ್ಪಿದ್ದಾರೆ. ಬಟ್ ನಮಗೆ ಆ ಥರ ಇರಲಿಲ್ಲ. ಯಾಕೆ ಅಂತಂದರೆ ಬೈ ಬರ್ತ್ ಫ್ರೀ ಬರ್ಡ್ ನಾವು, ಸ್ವತಂತ್ರ ಜೀವಿಗಳು, ಏನು ಬೇಕು ಮಾಡು. ನಮ್ಮ ತಾಯಿ ನಿಜವಾಗ್ಲೂ ಹೇಳ್ತಿದ್ದೀನಿ, ಕಾಲೇಜ್ ಮುಖನೇ ನೋಡಿಲ್ಲ ನನಗೆ. ನಮ್ಮ ತಾಯಿ ಕಾಲೇಜ್ ಮುಖನೇ ನೋಡಿಲ್ಲ ಒಂದು ದಿವಸನೂ ಕೂಡ. ಸೊ ಈ ರೀತಿ ಇದೆ. ತುಂಬ ಚೆನ್ನಾಗಿತ್ತು ಬ್ರೋ ಲೈಫ್ ಅಂತೂ ನಮ್ಮದು. ಯಾಕೆ ಅಂತಂದರೆ ಎಲ್ಲದೂ ಕೂಡ ಸ್ವತಂತ್ರ ನಿರ್ಧಾರಗಳು. ನಮ್ಮ ಕೈಯಿಂದ ನಾವೇ ಹಾಳು ಮಾಡ್ಕೊಂಡಿರೋದು ಬಿಟ್ಟರೆ ಬೇರೆಯವ್ರು ಯಾರು ಕೂಡ ನಮ್ಮನ್ನು ಬಂದು ಹಾಳು ಮಾಡಿಲ್ಲ, ಅದಂತೂ ಸತ್ಯ. ಓಕೆ, ಲಾಸ್ಟ್ ಅದೇ ಕ್ವಶನ್ಗೆ ಬರ್ತೀನಿ ಈಗ. ಸೊ ನಾವು ನಮ್ಮ ಪಾಡ್ಕಾಸ್ಟಲ್ಲಿ ಕೇಳೋದು ಒಂದೇ ಕ್ವಶನ್, ನೀವೇನಾದರೂ ಒಂದು ಕಲ್ತಿದ್ದೀರಾ, ಅದರಿಂದ ನಿಮಗೇನು ಯೂಸ್ ಆಯಿತು, ಅದು ನಿಮಗೇನು ಕಲಿಸ್ತು ಅಂತ. ನೀವು ಈ ಅಧ್ಯಾತ್ಮ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಜೀವನ ಹೆಂಗಿತ್ತು, ಈಗ ಹೇಗಿದೆ, ಎರಡಕ್ಕೂ ಒಂದೆರಡು ಡಿಫ್ರೆನ್ಸ್. ಅಧ್ಯಾತ್ಮ ಅಂತ ನಾನು ಬರೋಕ್ಕಿಂತ ಮುಂಚೆ ನೀವೆಲ್ಲ ಯಾವ ರೀತಿ ಆಲೋಚನೆ ಮಾಡ್ತಿದ್ರಲ್ಲ, ನಮ್ಮದು ಕೂಡ ಅದೇ ಥರನೇ. ಜೀವನ ಹೆಂಗಿದೆ, ಮದುವೆ ಆಯಿತು, ಇನ್ನೇನು ಮಕ್ಕಳು, ಇನ್ನೇನು ಏನು ಮಾಡಬೇಕು, ದುಡ್ಡು ಮಾಡಬೇಕು, ಅಷ್ಟೇ ಅಲ್ವಾ? ಬಟ್ ಅಧ್ಯಾತ್ಮಕ್ಕೆ ಎಂಟ್ರಿ ಆದಮೇಲೆ ನನಗೆ ಗೊತ್ತಿಲ್ಲದಲೇ ಎಂಟ್ರಿ ಆಗಿರ್ತಕ್ಕಂಥದ್ದು, ಗೊತ್ತಿದ್ದು ಆಗಿರೋದಲ್ಲ ಇದು. ಸೊ ಗೊತ್ತಿಲ್ಲದಲೇ ಆಗಿರ್ತಕ್ಕಂಥದ್ದಕ್ಕೆ ಒಂದಿದೆ, ನಿಜವಾಗಿಯೂ ನಾನಲ್ವ ಇದಂತ, ನಿಜವಾಗಿಯೂ ನನ್ನ ಮೂಲಕ್ಕೆ ಬಂದಿದ್ದೀನಿ ಅಂತ. ಇದು ತುಂಬ ಖುಷಿ ಇದೆ, ಸಂತೋಷ ಇದೆ. ನೀವು ನೋಡಿರ್ಬೋದು, ನಮಗೆ ಎಷ್ಟೇ ಪ್ರಾಬ್ಲಮ್ಸ್ಗಳಿದೆ, ತುಂಬ ಪ್ರಾಬ್ಲಮ್ಸ್ಗಳಾಗಿದೆ, ಇಲ್ಲ ಅಂತ ಹೇಳಲ್ಲ, ಎಲ್ಲರೂ ಕೂಡ ಆಗಿರುತ್ತಲ್ವ. ಪ್ರಾಬ್ಲಮ್ಸ್ಗಳಿದ್ರೂ ಕೂಡ ನಾನು ತುಂಬ ಮನಸ್ಸಿಂದ ಸಂತೋಷವಾಗಿದ್ದೀನಿ. ಯಾಕೆ ಅಂತಂದರೆ ನಾನೇನಂತ ನನಗೆ ಅರ್ಥ ಆಗಿದೆ, ನನ್ನ ಆತ್ಮ ಏನಂತ ನನಗೆ ಅರ್ಥ ಆಗಿದೆ. ಫಸ್ಟು ನಾನು ಹೇಳೋದೊಂದೇ, ಎಲ್ರಿಗೂ ಹೇಳೋದೊಂದೇ, ಸ್ವಾಧ್ಯಾಯ ತುಂಬ ಒಳ್ಳೆಯದು. ಸ್ವಾಧ್ಯಾಯ ಅಂತ ಬರುತ್ತೆ, ಯಾಕಂದ್ರೆ ನಿಮ್ಮನ್ನು ನೀವು ಅಧ್ಯಯನ ಮಾಡ್ಕೊಳ್ಳೋಂಥದ್ದು. ಅದು ನಿಮಗೆ ಎಷ್ಟು ಪಾಸಿಟಿವ್ ಆಗಿ ನಿಮ್ಮನ್ನು ತಳ್ಳುತ್ತೆ ಅಂತಂದರೆ, ನಿಮಗೆ ಯಾವುದೇ ಡಿಪ್ರೆಷನ್ ಆಗಿರ್ಬೋದು, ಆ್ಯಂಗ್ಸೈಟಿ ಆಗಿರ್ಬೋದು, ಬ್ರೇಕಪ್ಪು, ಲವ್ವರು, ಯಾರೋ ಹೆಂಡ್ತಿ ಬಿಟ್ಟರು ಕೂಡ, ಅಥವಾ ಯಾರು ಏನೇ ಅಂದ್ರೂ ಕೂಡ ನಿಮ್ಮ ಸಂತೋಷ ನಿಮ್ಮ ಹತ್ರ ಇರುತ್ತೆ. ಹೇಳ್ತಾ ಇರ್ತಾರೆ ಯಾವಾಗಲೂ, ನಮ್ಮ ಗುರುಗಳು ಒಂದು ಮಾತು ಹೇಳ್ತಾ ಇರ್ತಾರೆ, ಸತ್ಯ ಅಂತ. ಶಿವ ಅನ್ನೋದು ಅಲ್ಟಿಮೇಟ್ ಕಾನ್ಸೆಪ್ಟು. ನಿಮ್ಮನ್ನು ಹೆಂಡ್ತಿ, ಮಕ್ಕಳು ಎಲ್ಲರೂ ಕೂಡ ನಿಮ್ಮನ್ನು ಸಾಕಷ್ಟು. ಶಿವ ಅನ್ನೋದೊಂದು ಅಲ್ಟಿಮೇಟ್ ಕಾನ್ಸೆಪ್ಟು. ಶಿವ ಅಂತಲ್ಲ, ಎಲ್ಲರೂ ಕೂಡ ಅಲ್ಟಿಮೇಟ್ ಕಾನ್ಸೆಪ್ಟೇ. ಬಟ್ ನಮಗೂ ಕೂಡ ಪರ್ಸ್ನಲಿ ಶಿವ ಅನ್ನೋದು ತುಂಬ ಇಷ್ಟ. ಸೊ ಅದನ್ನು ನಾನು ಅಂದರೆ ಇದು ಮಾಡಲ್ಲ, ಏನು ಅನುಷ್ಠಾನ ಅದ್ಯಾವುದು ಮಾಡೋಕ್ಕೋಗಲ್ಲ. ಯಾಕಂತಂದರೆ ಅದು ವೈರಾಗ್ಯದ ಸಂಕೇತ. ಶಿವನ ತತ್ವಗಳೇ ವೈರಾಗ್ಯ. ಸೊ ಶಿವನ ಒಂದು ಅಲ್ಟಿಮೇಟ್ ಕಾನ್ಸೆಪ್ಟಲ್ಲಿ ಬರುತ್ತೆ. ಎಲ್ಲರೂ ಕೂಡ ನಿಮಗೆ ಸಮಾಜದಲ್ಲಿ ಎಲ್ಲರೂ ಕೂಡ ಬಿಟ್ಟಿರ್ತಾರೆ, ನಿಮಗೆ ಸಮಾಜ ಕೆಟ್ಟವನು, ತೂ ಅನ್ನತ್ತೆ, ಫ್ಯಾಮಿಲಿ ಉಗಿಯುತ್ತೆ, ನಿಮ್ಮನ್ನು ಎಲ್ಲರೂ ಉಗಿದ್ರು ಕೂಡ ನಿಮಗೋಸ್ಕರ ಕೊನೆಯದಾಗಿ ಸ್ಮಶಾನದಲ್ಲಿ ಕಾಯೋಂಥದ್ದು ಶಿವ ಮಾತ್ರ. ನಮ್ಮ ಗುರುಗಳಿದ್ದು ಹೇಳ್ತಾ ಇರ್ತಾರೆ, ಎಷ್ಟು ಖುಷಿಯಾಗುತ್ತೆ ಅಂದರೆ ನೋಡಿದರೆ ಸಾರ್ಥಕ ಅನಿಸುತ್ತೆ. ನಾನು ನಿಜವಾಗಿಯೂ 27ನೇ ವಯಸ್ಸಿಗೆ ನಿಜವಾಗಿಯೂ ಬಂದಿರೋದೇ ನನ್ನ ಪುಣ್ಯ, ಭಾಗ್ಯ. ನನಗಿನ್ನೂ ರಿಗ್ರೆಟ್ ಇದೆ, ಇನ್ನೂ ಬೇಗ ಸಿಗಬೇಕಿತ್ತು ಅವರು ಅಂತ ಅಲ್ವಾ? ಸೊ ನಾನು ಹೇಳೋದೊಂದೇ, ನಿಜವಾಗಿಯೂ ಮುಂದೆ ಗೊತ್ತಿಲ್ಲ ಯಾವ ರೀತಿ ಲೈಫ್ ಅಂತ. ನಿಮಗೆ ಗೊತ್ತಿರ್ಬೋದು ಈಗ ಹೆಂಗಾಗಿದೆ ಲೈಫ್ ಅಂತ. ಬದುಕಿದ್ರೆ ಒಳ್ಳೆ ಸಾಧನೆ ಅಂತೂ ಮಾಡೇ ಮಾಡ್ತೀನಿ, ಅದು ಬೇರೆ ಪ್ರಶ್ನೆ.
ಇಲ್ಲ ಇಲ್ಲಿ ಒಳ್ಳೇದಾಗಲಿ, ಎಲ್ಲ ಆಗುತ್ತೆ, ಒಳ್ಳೇದಾಗುತ್ತೆ. ಮತ್ತಷ್ಟು ವಿಚಾರ ತಿಳ್ಕೊಂಡು ಮತ್ತೊಂದ್ಸಲ ಬಂದು ಮತ್ತೆ ಅದ್ರ ಹೊಸ ಹೊಸ ವಿಚಾರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗಿ ತಿಳಿಸ್ಕೊಡ್ತೀನಿ, ಖಂಡಿತವಾಗಿ. ನಮಗೂ ಒಂದು ಸ್ವಲ್ಪ ಅವಾಗ ತಿಳಿಸ್ಕೊಡ್ತಾ ಇರೋ ಹೊಸ ಹೊಸ ವಿಚಾರಗಳು. ಇಲ್ಲ, ನಿಜವಾಗ್ಲೂ ತಿಳಿಸ್ಕೊಡ್ತೀನಿ. ಅದ್ರಲ್ಲಿ ಏನಿದೆ, ನಿಮ್ಮದು ಕೂಡ ತುಂಬ ಚೆನ್ನಾಗಿ ಆಗ್ತಿದೆ, ತುಂಬ ಚೆನ್ನಾಗಿ ಒಳ್ಳೇದಾಗಲಿ. ಯಾಕೆ ಅಂತಂದರೆ ಇಷ್ಟ ಆಯಿತು ನಮಗೂ ಕೂಡ ನಿಮ್ಮ ಇಲ್ಲ, ನನಗೂ ಹಂಗೆ ಅನಿಸ್ತಾ ಇದೆ. ಈಗ ನಿಮ್ಮದು ಎಲ್ಲ ಕೇಳಿದ್ಮೇಲೆ ಅನಿಸ್ತಾ ಇದೆ. ನಾನು ಮೊದಲು ಫೋಟೋ ಸ್ಟುಡಿಯೋದಲ್ಲಿದ್ದೆ. ಸೊ ಮೊದಲು ಎಲ್ಲ ಕ್ಯಾಮ್ರಾಗಳು ಅದು ಇದೆಲ್ಲ ಇಂಟ್ರೆಸ್ಟ್. ಓಕೆ ಓಕೆ. ಸೊ ಮತ್ತು ಅದಾದ್ಮೇಲೆ ಜಾಬ್ ಸಿಕ್ತು. ಜಾಬ್ ಸಿಕ್ಕಾದ್ಮೇಲೆ ಮತ್ತೆ ಇದನ್ನೇ ಮಾಡ್ತಾ ಇದ್ದೀನಿ. ಹೌದು. ಸೊ ನನಗೆ ಗೊತ್ತಿಲ್ಲದೇನೆ ನನಗೆ ಇಲ್ಲಿ ಕರ್ಕೊಂಡ್ ಬರ್ತಾ ಇದೆಯಾ ಅನಿಸ್ತಾ ಇದೆ ಈಗ ನಿಮ್ಮ ಸ್ಟೋರಿ ಕೇಳಿದ್ಮೇಲೆ. ಖಂಡಿತವಾಗಿಯೂ ನಾನು ನಿಮಗೆ ಮೊದಲೇ ಹೇಳಿದ್ದೆ, ಏನಂತ ಹೇಳಿ, ನೀವು ಅನ್ಕೊಂಡಿದ್ರೆ ನಾನು ಇದೆ ಏನೋ ಮಾಡ್ತಿದ್ದೀನಿ ಅಂತ, ಬಟ್ ನೀವಲ್ಲ ಅಂತ ಹೇಳಿದ್ದೀನಿ. ಅದಾಗೆ ಕರೆಕ್ಟ್ ಅಲ್ಲ? ನಿಮಗೆ ಹೇಳಿದ್ದೆ ನಾನು ಒಂದ್ಸಲಿ, ನೀವು ಯಾಕೋ ಅಷ್ಟೊಂದು ತಲೆ ಕೆಡ್ಸ್ಕೊಂತಿದ್ದೀರ ಅಂತಂದ್ರೆ ನೀವಲ್ಲ ಅಂತ ಹೇಳಿದ್ದೆ ಅಲ್ವಾ ನಾನು? ಈಗ ನೋಡಿ, ಬೆಳಿಗ್ಗೆ ಅಂದ ರೆಡಿ ಮಾಡ್ಕೊಂಡ್ಬಂದು ಅಲ್ಲಿ ಸುಸ್ತಾಗಿರುತ್ತೆ, ಬಟ್ ಇಲ್ಲಿ ಕೂತಾಗ ಸುಸ್ತು. ಅದು ಬ್ರೋ, ಅದೇ ಸತ್ಯ ಹೇಳ್ತಾರಂಥದ್ದು. ನಿಮಗೆ ನೀವೇನು ಮೂಲ ಇದ್ರಲ್ಲ, ಅದಕ್ಕೆ ಬರಬೇಕು ಅಂತಂದರೆ ಎಲ್ಲದೂ ಕೂಡ ಅದೇ ಮಾಡುತ್ತೆ. ನಾವೇನು ಆಲೋಚನೆ ಮಾಡೋಂಥದ್ದು ಏನಿಲ್ಲ. ಸೊ ನಾವೇನು ಮಾಡಬೇಕು ಅಂತಂದರೆ ಜಾಸ್ತಿ ಆಲೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ನಾವು ಕಾನ್ಷಿಯಸ್ ಮೈಂಡಿಂದ ಜಾಸ್ತಿ ಆಲೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ಏನಿದೆ ಅದನ್ನು ತೊಗೊಬೇಕು. ಕೃಷ್ಣ ಅದನ್ನೇ ಹೇಳಿರೋಂಥದ್ದು. ಕೊನೆಯದಾಗಿ ಹೇಳ್ಬಿಟ್ಟು ಕ್ಲೋಸ್ ಮಾಡಿಬಿಡೋಣ, ಓಕೆನಾ? ಒಂದು ಮಾತು ಹೇಳ್ತಾರೆ ಕೃಷ್ಣ, ಅದು ಎಷ್ಟು ಕೃಷ್ಣನ ಯಾಕೆ ಭಗವದ್ಗೀತೆ ನೋಡಿ ನಾವು ತಿಳ್ಕೊಳ್ಳೋದ್ರಲ್ಲಿ ಸ್ವಲ್ಪ ಎಡವಿದ್ದೀವಿ. ಭಗವದ್ಗೀತೆಯಲ್ಲಿರೋಂಥ ಕೃಷ್ಣ ಬೇರೆ, ಮಹಾಭಾರತದಲ್ಲಿರೋಂಥ ಕೃಷ್ಣ ಬೇರೆ. ಮಹಾಭಾರತದಲ್ಲಿರೋಂಥ ಕೃಷ್ಣ ಏನಿದಾರಲ್ವ, ಆ ಒಂದು ಬ್ಯೂಟಿ ಇದೆಯಲ್ವ, ಅವ್ರದ್ದು ಸೈಕಾಲಜಿಕಲ್ ಫ್ಯಾಕ್ಟರ್ಸ್ಗಳಿದೆಯಲ್ಲ, ಅಂಥ ಮೋಟಿವೇಶನಲ್ ಸ್ಪೀಕರ್ ಯಾರಿಲ್ಲ ಕೃಷ್ಣ ಅಂತವ್ರು. ಸೊ ಅದಕ್ಕೋಸ್ಕರ ಭಗವದ್ಗೀತೆಗೆ ಅವ್ರನ್ನ ತರಲೇಬೇಕಿತ್ತು, ತಂದರು ಅಷ್ಟೇ. ಕೃಷ್ಣ ಅವ್ನು ಮಾತು ಹೇಳ್ತಾರೆ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗುತ್ತಿರುವುದು ಕೂಡ ಒಳ್ಳೆಯದಕ್ಕೆ ಆಗುತ್ತಿದೆ, ಆಗಲಿರುವುದು ಕೂಡ ಒಳ್ಳೆಯದಕ್ಕೆ ಆಗಲಿದೆ. ಕಳೆದುಕೊಳ್ಳಲು ನೀನು ಪಡೆದುಕೊಂಡಿರುವುದಾದರೂ ಏನು, ನಾಶವಾಗಲು ನೀನು ಮಾಡಿದ್ದಾದರೂ ಏನು? ನೀನು ಏನೇ ಪಡೆದುಕೊಂಡರೂ ಕೂಡ ಅದು ಇಲ್ಲಿಂದಲೇ ಪಡೆದುಕೊಂಡಿರುವೆ. ನಿನ್ನ ಪಾಲಿಗೆ ಯಾವುದು ಬಂದಿರುತ್ತದೋ ಅದು ಬರಬೇಕು ಅಂತ ಅಂದರೆ ಯಾರ ಕೈಯಿಂದಲೂ ತಪ್ಸೋಕ್ಕಾಗಲ್ಲ. ಬಟ್ ನಿನ್ನ ಪಾಲಿಗೆ ಯಾವುದಿಲ್ಲ, ಅದು ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ನಿನ್ನ ಕೈಗೆ ಸಿಗಲ್ಲ. ಬದುಕು ಬಂದಂತೆ ಸ್ವೀಕರಿಸು ಅಂತ ಹೇಳಿದಾರಲ್ವಾ, ಎಷ್ಟು ಬ್ಯೂಟಿಫುಲ್ ಅಲ್ವಾ? ಎಷ್ಟು ಬ್ಯೂಟಿಫುಲ್. ಈ ಒಂದು ತತ್ವಗಳ ಆಧಾರದ ಮೇಲೆ ಭಗವದ್ಗೀತೆನ ಆ ಒಂದು ವಿಚಾರವಾಗಿ ತಂದಿದ್ದಷ್ಟೇ ಕೃಷ್ಣನ. ಬಟ್ ನಾವು ಅಂದ್ಕೊಂಡಿದ್ದೀವಿ ಕೃಷ್ಣ ಅಂತಂದರೆ ಕೃಷ್ಣನ ಪೂಜೆ ಮಾಡೋಂಥದ್ದಲ್ಲ, ಕೃಷ್ಣನ ತತ್ವಗಳನ್ನ ಫಾಲೋ ಮಾಡೋಂಥದ್ದು. ಅರ್ಥ ಆಯ್ತಾ ನಾನು ಹೇಳಿದ್ದು ಬ್ರೋ? ಬಟ್ ಭಾಗವತದಲ್ಲಿ ಬರೋಂಥ ಕೃಷ್ಣ ಬೇರೆ. ಅದು ವಿಧಿವಿಧಾನದ ಮೂಲಕ ನೀವೇನಾದರೂ ಆರಾಧನೆ ಮಾಡ್ತಾ ಹೋದರೆ ನೀವು ವೈಕುಂಠದಲ್ಲೇ ಇರ್ತೀರ. ಅರ್ಥ ಆಯ್ತಾ? ಸೊ ಇದು ಮೇನ್ ಕಾನ್ಸೆಪ್ಟು. ಫಸ್ಟ್ ನಾವು ಎಲ್ಲಿ ಎಡುತ್ತಾ ಇದ್ದೀವಿ ಅಂತಂದರೆ, ಇದು ಒಂದು ಕಾನ್ಸೆಪ್ಟ್ಗಳನ್ನ ತಿಳ್ಕೊಳ್ಳೋದ್ರಲ್ಲಿ ನಾವು ಎಡುತ್ತಾ ಇದ್ದೀವಿ. ತುಂಬ ದೂರ ಬಂದುಬಿಟ್ಟಿದ್ದೀವಿ, ಅದನ್ನು ಮತ್ತೆ ನಾವು ವಾಪಸ್ ಕರ್ಕೊಂಬರೋಕ್ಕಾಗಲ್ಲ. ಬಟ್ ನನಗೇನು ಅನಿಸುತ್ತಲ್ವ, ಅದ್ರ ಪ್ರಕಾರ ನಾನು ಹೇಳಿದ್ದೀನಿ ಅಲ್ವಾ. ನನಗೆ ಇಷ್ಟು ದಿವಸಗಳ ಕಾಲ ಏನು ನಾನು ಅಧ್ಯಯನ ಮಾಡಿದ್ನಲ್ವ, ಇಷ್ಟು ಕಾಲಕ್ಕೆ ಹೇಳಿದ್ದೀನಿ. ಮುಂದೆ ಗೊತ್ತಿಲ್ಲ, ನಾನು ದೊಡ್ಡ ಇನ್ನೂ ಗ್ಯಾದರಿಂಗ್ ಮಾಡೋಂಥ ತುಂಬ ವಿಚಾರಗಳಿದೆ. ಇನ್ನೊಂದ್ಸಲ ಮಾಡೋಣ, ಕೆಲವೊಂದು ಪ್ರಶ್ನೆಗಳನ್ನ ರೆಡಿ ಮಾಡ್ಕೊತೀನಿ. ಇನ್ನೂ ಇದೆ ನಾನು ಕೂತ್ರೆ ನಿಮಗೆ ಗೊತ್ತು ಅನ್ಸುತ್ತೇನೋ. ನಾನು ಸುಲಲಿತವಾಗಿ 6 ಗಂಟೆ 7 ಗಂಟೆ ಬೇಕಾದ್ರೂ ಮಾತಾಡ್ತೀನಿ, ಏನು ಸಮಸ್ಯೆ ಇಲ್ಲ. ಅದು ನಮ್ಮದು ಸ್ವಲ್ಪ ಅಭ್ಯಾಸ ಆಗಿದೆ. ನಾನೊಂದು ಸ್ವಲ್ಪ ಸ್ಟಡಿ ಮಾಡಬೇಕು, ಜನಗಳ ಮೈಂಡಲ್ಲಿ ಏನೇನು ಇದ್ರ ಬಗ್ಗೆ ಕ್ವಶನ್ಸ್ ಇದಾವೆ ಮಾಡೋಣ. ಕಮೆಂಟ್ ಮಾಡಿ ಹೇಳಿದ್ರೆ ಕ್ಲಿಯರ್ ಆಗಿ ಅಂತ ಮಾಡ್ಬೋದು, ಏನು ಸಮಸ್ಯೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.